ಎತ್ತರದ ಬೆಟ್ಟದ ತುದಿಯಲ್ಲಿ ಒಬ್ಬಂಟಿಯಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿರೋನು ಇವನೇ ನಮ್ಮ ಕಥಾನಾಯಕ. ಇವನು ನಿಂತಿರೋದು ಬೆಟ್ಟದ ತುದಿಯಲ್ಲ, ಜೀವನದ ತುದಿಯಲ್ಲಿ. ಇನ್ನ ಸ್ವಲ್ಪ ಹೊತ್ತಲ್ಲಿ ಇವನು ಸಾಯ್ತಾನೆ. ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆಡಿ ಬೆಳೆದ ಈ ಊರಲ್ಲಿ ಶ್ರೀರಾಮ್ಪುರದಲ್ಲಿ ಇವನ ಮನೆ. ಇವನಿಗೆ ಸಂಬಂಧಿಕರು ಅಂತ ಯಾರೂ ಇಲ್ಲ. ಈ ಸ್ಲಮ್ ಜನಗಳನ್ನ ಬಿಟ್ಟು ಕಾಲ್ ಟ್ಯಾಕ್ಸಿ ಡ್ರೈವರ ಕೆಲಸ ಮಾಡ್ತಾನೆ. ಕೈ ತುಂಬ ಸಂಪಾದಿಸ್ತಾನೆ, ಹೊಟ್ಟೆ ತುಂಬ ಚೆನ್ನಾಗಿ ತಿಂತಾನೆ. ಆದರೆ ಎದೆಯಲ್ಲಿ ವಂಚನೆ ಮಾಡೋ ಗುಣ ಇಲ್ಲ. ಪಟ್ಟಂತ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಮಾಡ್ತಾನೆ. ಇವನಿಗೆ ಕನಸು ಅನ್ನೋದೇ ಇಲ್ಲ. ಎಲ್ಲರೂ ಇವನ ಜೊತೆ ಟ್ರಾವೆಲ್ ಮಾಡ್ತಾರೆ, ಆದರೆ ಇವನ ಜೊತೆ ಯಾರೂ ಟ್ರಾವೆಲ್ ಮಾಡಲ್ಲ. ಯಾವುದಕ್ಕೂ ಚಿಂತೆ ಮಾಡದೆ ಜಾಲಿಯಾಗಿ ಸಂತೋಷವಾಗಿ ಸುತ್ತಾಡ್ತಿದ್ದ ಇವನು ಯಾಕೆ ಇವಾಗ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ? ಅದಕ್ಕೆ ಮುಖ್ಯವಾಗಿ 4 ಕಾರಣಗಳಿವೆ. ನಂಬರ್ 1, ಇವನ ಹೆಸರು. ನನ್ನ ಹೆಸರು ಪಾವಡೆ. ನಂಬರ್ 2, ಇವನ್ ಕಾಣಿಸೋ ರೀತಿ.
ಏನ್ರಿ IT ಪೀಪಲ್. ಬೇಗ 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 ಕಣೋ. DJ turn it up. A little bit louder. A little bit louder. A little bit louder. DJ turn it up. ಯಾವನೋ ಅವನು ಹಾರ್ನ್ ಹೊಡಿಯೋನೋ. ಡೈಲಿ ನಿಮ್ಗೆ ಇದೇ ಕೆಲಸನಾ? ಮಧ್ಯರಾತ್ರಿಲೇ ಹಾರ್ನ್ ಹೊಡಿತಿದ್ಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಇಲ್ಲಿ ನೋಡು, ಎಲ್ಲ ಮಲಗಿದ್ದಾರೆ. ಡೈಲಿ ಲಿಫ್ಟಲ್ಲಿ ಸ್ಮೆಲ್ ಬರುತ್ತೆ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಲಿಫ್ಟ್ ಆನ್ ಮಾಡಬೇಡ, ಹಾಗೆ ನಡ್ಕೊಂಡೇ ಹೋಗು. ಮುಖ ನೋಡು, ನೀವೆಲ್ಲ ಓದಿರೋರಂತೆ. ಯಾವ ನೈಟಿಲ್ ಕೆಲಸ ಕೊಟ್ಟ ಅಂತ ಗೊತ್ತಿಲ್ಲ. ಡೈಲಿ ಕುಡಿಯೋದು ನನ್ ಕಾರಲ್ಲಿ ಬಂದು ವಾಂತಿ ಮಾಡೋದು. ಹೋಗಿ ಹೋಗಿ ನಿಮ್ಮ ಹತ್ರ ಸಿಕ್ಕಾಕೊಂಡಿದ್ದೀನಲ್ಲ. ಬೈತಾ ಇದೆಯಾ? ಬೈಯೋ ತರ ಅಲ್ಲ ಬಾಸು, ಬೈತಾ ಇದ್ದೀನಿ. ಹೋಗ ಕಡೆ. ಹೇ ಪ್ರಿಯಾ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪವಾಡ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪವಾಡ. ಹೋಗಪ್ಪ, ಯಾಕಾದ್ರೂ ಕುಡಿದು ನಾನ್ ಬರ್ತೀನಿ ಬಾಸು. ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಮತ್ತಿನ್ನೇನ್ ಬಾಸು, ಇವತ್ತೆಲ್ಲ ಫಿಗರ್ಗಳ ಜೊತೆ ಸುತ್ತಿದ್ದೀರಾ. ಅವನಿಗೆ 2, ಇವನಿಗೆ 3. ಅಲ್ಲಿ ಅವನಿಗೆ 4, ಇವನಿಗೆ 3 ಚೇಂಜ್ ಮಾಡ್ಕೊಂಡು ಎಲ್ಲರೂ ಸುತ್ತಾ ಇರ್ತೀರಾ. ನಾನೇನಾದ್ರೂ ನಿಮ್ ತರ ಮುಚ್ಕೊಡಕ್ಕೋ ಇಲ್ಲ ತಪ್ಕೊಳಕ್ಕೋ ಇಲ್ಲ ಬೇರೆ ತರ ಯೋಚನೆ ಮಾಡಿದ್ನ? ನಾನ್ ಮಾತಾಡಕ್ಕೆ, ನನ್ ಜೊತೆ ಮಾತಾಡಕ್ಕೆ ಒಂದ್ ಹುಡುಗಿಂತಾನೆ ಕೇಳಿದ್ದು, ಅದು ಸಿಗ್ತಾ ಇಲ್ಲ ನನ್ಗೆ. ನನಗೆ 3 ಸರಿ ಇಲ್ಲ, ಹೋಗ್ತೀನಿ. ಪಾವಡ, ಈಗ ನೀನ್ ಫಿಗರ್ ಜೊತೆ ಮಾತಾಡ್ಬೇಕಷ್ಟು ತಾನೆ. ಮೇಲ್ಗಡೆ ಬಾ, ನೀನು ಫಿಗರ್ ಜೊತೆ ಮಾತಾಡೋ, ಅವರು ನಿನ್ ಜೊತೆ ಮಾತಾಡ್ತಾರೆ. ಮೇಲೆ ಫಿಗರ್ ಇದೆಯಾ ಬಾಸು? ಏನ್ ಪವಾಡ, ಮುಗ್ದಲ್ಲಿ ಭಯಂಕರ ಟೆನ್ಷನ್ ಇತ್ತು ನಿಂಗೆ? ಸಾರಿ ಬಾಸು, ಇವತ್ ಫೀಲ್ ಆಗೋಗಿದೆ. ಸರಿ, ಅದೆಲ್ಲ ಬಿಡು. ಇದೇ ಫೇಸ್ಬುಕ್ ಬಾಸು. ನನಗ್ ಗೊತ್ತಿರೋದು RC ಬುಕ್ ಮಾತ್ರ. ಇದನ್ನ ಹೆಂಗ್ ಓದೋದು? ಓದೋ ಬುಕ್ ಅಲ್ವೋ, ಹುಡುಗಿರ್ನ ಕ್ಯಾಚ್ ಹಾಕೊಳ್ಳೋ ಬುಕ್. ತುಂಬಾ ಹುಡುಗರು ಹಾಳಾಗೋದು, ತುಂಬಾ ಹುಡುಗಿರು ಹಾಳ್ ಮಾಡೋದು. ಸರಿ ಬಾಸು, ಈ ಮುಖಕ್ಕೆ ಫಿಗರ್ ಓಕೆ ಅನ್ನತಾ? ಅದಕ್ಕಂತಾನೆ ಒಂದು ಟ್ರಿಕ್ ಇದೆ. ನೀನ್ ಯಾಕೆ ನಿನ್ ಫೋಟೋ ಹಾಕ್ತೀಯೋ? ಚೆನ್ನಾಗಿರೋರ್ ಫೋಟೋ ಹಾಕಿದ್ರೆ ಆಯ್ತು ಬಿಡು. ಬಾಸು ನಿಮ್ ಫೋಟೋ ಹಾಕಿ ಸ್ಟಾರ್ಟ್ ಮಾಡೋಣ. ಹಾಕು ಪವಾಡ. ಏನು ಇವನ್ ಫೋಟೋನ? ಗಾಡ್ಜಿಲ್ಲಾ ತರ ವಿಚಿತ್ರವಾಗಿದ್ದಾನೆ. ತೆಗೆದು ಬಾರಿಸ್ತೀನಿ. ನೀನ್ ನೋಡೋಕೋ ಮುಳ್ಳ ಹಂದಿ ತರಾನೇ ಇದೆಯಾ? ನೀನ್ ಹೇಳ ಬಾಸು, ನಿಮ್ ಫೋಟೋ. ಅವ್ನ ಆಂಟಿ ಸ್ಪೆಷಲಿಸ್ಟ್ ಕಣೋ. ಅವ್ನ್ ಫೋಟೋ ಹಾಕಿದ್ರೆ ಬರೀ ಆಂಟೀಸ್ ಗಳು ಮಾತ್ರ ಕನ್ಫರ್ಮ್ ಮಾಡ್ತಾರೆ. ಬಾಸು, ಅಟ್ಲೀಸ್ಟ್ ನಿಮ್ ಫೋಟೋ. ಒಂದು ಡೌಟ್, ಅವನ್ ಬದಲು ನಿನ್ ಫೋಟೋನ ಹಾಕ್ ಬರ್ತಾನೆ. ಮತ್ ಇವಾಗ ನಾನ್ ಯಾರ್ ಫೋಟೋ ಹಾಕ್ಲಿ? ಡೌಟ್ ಮೇಲೆ ಡೌಟ್ ಕೇಳಿದ್ರೆ ನೀನ್ ಚುಚ್ಚಾಕ್ಬಿಡ್ತೀನಿ ನೋಡು. ನಿನಗೆ ಯಾರು ಫ್ರೆಂಡ್ಸ್ ಇಲ್ವಾ? ಇಲ್ವಲ್ಲ, ನನಗೆ ಅಂತ ಯಾರಿದ್ದಾರೆ? ಹಾ ಬಾಸು, 2 ದಿನದ ಹಿಂದೆ ನನ್ ಫೋಟೋನ ಒಬ್ಬ ಚೆನ್ನಾಗಿ ತೆಗ್ದಿದ್ದ. ಹಿಡ್ಕೊಳ್ಳಿ ಸರ್, ಹಿಡ್ಕೊಳ್ಳಿ ಅವ್ನ. ಕಳ್ಳ ಸರ್, ಬ್ಯಾಗ್ ಕೊಟ್ಬಿಡು. ಬ್ಯಾಗ್ ನಿಂದ? ಈ ಬ್ಯಾಗ್ ನಿಂದ? ನಂದಲ್ಲ, ನಿಂದ. ಬೇಡ, ಬ್ಯಾಗ್ ಕೊಟ್ಬಿಡು ಸುಮ್ನೆ. ಸರಿ ಇರಲ್ಲ ಆಮೇಲೆ. ಬಿಡ್ಬೇಡಿ. ಅಯ್ಯೋ, ಕಳ್ಳನ್ ಮಗ್ನೆ, ನಿಂತ್ಕೊಳ್ಳೋ. ಬ್ಯಾಗ್ ಕೊಡು. ಸರಿ ಇರಲ್ಲ. ಬ್ಯಾಗ್ ಕೊಟ್ಬಿಡು ಸುಮ್ನೆ. ನಿಂತ್ಕೋ. ಪೊಲೀಸ್ ತರ ನಿಂತ್ಕೊಂಡಿದಾರಲ್ಲ. ಕಮ್ ಆನ್ ಬಾಯ್ಸ್, ಈಗೇನ್ ನನಗೂ ಹೊಡಿತಾರ? ನಿಮ್ ಟ್ರೀಟ್ಮೆಂಟ್ ಶುರು ಹಚ್ಕೊಳ್ಳಿ. ಬಿಡ್ಬೇಡಿ ಅವನ್ನ, ಹಾಕಿ ಹಾಕಿ ಹಾಕ್ರೋ ಹಾಕ್ರೋ. ತಗೊಳ್ಳಿ ಸರ್, ಹಿಡ್ಕೊಳ್ಳಿ. ತುಂಬಾ ಕೆಟ್ಟವನ್ ಸರ್ ಅವನು. ಮೊದ್ಲು ಹೊರಡಿ. ಇದು ಬರೀ ಕ್ಯಾಮ್ರಾ ಮಾತ್ರ ಅಲ್ಲ ಸರ್, ನನ್ನ ಕೆರಿಯರ್, ನನ್ನ ಲೈಫು ಎಲ್ಲ ಇದರಲ್ಲೇ ಇದೆ ಬಾಸ್. ನನಗೆ ತುಂಬಾ ದೊಡ್ಡ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು ಬಾಸ್. ಸರ್, ಅಂತದ್ ಏನ್ ಮಾಡ್ದೆ ಅಂತ ನಾನು? ಬಾಗಲ್ ತೆಗ್ದೆ ಸಿಕ್ಕಾಕೊಂಡ, ಅದಕ್ಕೆಲ್ಲ ಹೋಗಿ ಥ್ಯಾಂಕ್ಸ್ ಅನ್ಕೊಂಡು ಹೋಗಿ ಸರ್ ನೀವು ಸುಮ್ಮನೆ. ಸಾರಿ. ವಾವ್, ವಾಟ್ ಎ ಫೇಸ್. ಯು ಪೆಕ್ಯುಲಿಯರ್. ಎಕ್ಸಲೆಂಟ್ ಡೂಡ್. ಹಲೋ ಸರ್. ನಿನ್ನೆ ನಾನಾ ಸರ್? ಏನ್ ಹೇಳ್ತಿದ್ದೀರಾ? ನಿನ್ ತರ ವರ್ಕರ್ಸ್ ಫೋಟೋ ತೆಗೆದೆ ನನ್ನ ಕೆಲಸ. ಕೆನ್ ಐ ಟೇಕ್ ಯುವರ್ ಫೋಟೋ?
ಏ ಕಮಾನ್ ಮ್ಯಾನ್, ನಿಂತ್ಕೊಳ್ಳೆ. ಸರ್, ಯಾ ಇಷ್ಟೊತ್ತವರೆಗೂ ನಾನು ಒಳ್ಳೊಳ್ಳೆ ಫೋಟೋಗಳು ತೆಗೆದ್ರಿ, ನಾನು ನಿಮ್ದೊಂದು ಫೋಟೋ ತೆಗಿಲ್ಲ? ಫೋಟೋ ತಾನೆ? ಓಕೆ, ಕ್ಯಾರಿ ಆನ್. ಸರ್ ಸ್ವಲ್ಪ ಸ್ಮೈಲ್ ಮಾಡಿ ಸರ್. ಸೂಪರ್. ಇದೆ ಒಂದು ಫೋಟೋ. ನೋಡೋಕ್ ಚೆನ್ನಾಗಿ ಅವನಲ್ಲೋ. ತೋರ್ಸು. ಇವನ್ ಹೆಸರೇನು? ಕಿಶೋರ್ ಕುಮಾರ್. ಓದಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ. ನೀನ್ ಓಡಿಸೋದು BMW. ನಿನ್ ಜಾಬ್ ಪ್ಯಾಷನ್ ಫೋಟೋಗ್ರಾಫರ್. ಬಾಸು ಏನ್ ನೀವೆಲ್ಲ ಇಷ್ಟೊಂದ್ ಸುಳ್ಳು ಹೇಳದ? ಇದೆಲ್ಲ ನಮಗ್ ಸೆಟ್ ಆಗುತ್ತಾ? ಏಯ್, ಇದೆಲ್ಲ ನಿನ್ಗಲ್ಲ, ಈ ಕಿಶೋರ್ ಕುಮಾರ್ಗೆ. ಇವಾಗ ಸ್ಟೇಟಸ್ ಹಾಕಿದ್ದಾಯ್ತಲ್ಲ, ಇನ್ ಮುಂದೆ ನೋಡು ಫೇಸ್ಬುಕ್ ಅಲ್ಲಿ ಹೇಗೆ ಹುಡುಗಿರು ಡಮಾಲ್ ಡಮಾಲ್ ಅಂತ ಬೀಳ್ತಾರೆ ಅಂತ. ನೋಡು, ಫೇಸ್ಬುಕ್ ನ ಡೀಲ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಫ್ರೀ ಆಗಿದ್ದಾರೆ ಅಂತ ಅರ್ಥ. ಅವರಪ್ಪ ಮನೇಲಿದ್ದಾರೆ ಅಂತ ಅರ್ಥ. ಅವಳೇನಾದ್ರೂ ಅಳ್ತಿರೋ ಗೊಂಬೆನ ಹಾಕಿದ್ಲು ಅಂದ್ರೆ ಜೊತೆಲಿ ಗಂಡ ಇದ್ದಾನೆ ಅಂತ ಅರ್ಥ. ರಿಪ್ಲೈ ಮಾಡದೇ ಇದ್ರೆ ಪಕ್ಕದ ಮನೆಯವರಿದ್ದಾರೆ ಅಂತ ಅರ್ಥ. ಬಾಸು, ಇದೆಲ್ಲ ಬೇಸಿಕ್ ವಿಷಯ. ಮೇನ್ ವಿಷಯನ ಬುಕ್ ಅಲ್ಲಿ ಓದ್ಕೋ, ಓಕೆನಾ? ಏನಪ್ಪ ಪವಾಡ, ಇಷ್ಟೊಂದು ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ? ನನಗಲ್ವಲ್ಲ ಬಾಸು, ಎಲ್ಲ ಕಿಶೋರ್ಗ್ ತಾನೆ. ಏಯ್, ಯಾವ್ದಾರ ಒಂದು ಹುಡುಗಿನ ಕಮಿಟ್ ಮಾಡಿ ಕಿಶೋರಿಗೆ ಹಾಕ್ಕೊಡು. ಹಾ, ಸೆಟ್ ಮಾಡ್ಕೊಡ್ತೀನಿ. ಲೇ, ಈ ಫಿಗರು? ಅಯ್ಯಯ್ಯೋ, ಮೂಗು ದಪ್ಪ ಇದೆ. ಈ ಫಿಗರು? ಅಯ್ಯ, ಮೂತಿ ಅಷ್ಟು ದೊಡ್ಡದಾಗಿದೆ. ಓಕೆ, ಈ ಫಿಗರು? ಲೇ, ಇದಾಗತ್ತಾ? ಏಯ್, ಫಿಗರ್ ಜೊತೆ ಮಾತಾಡಕ್ ತಾನೇ ಕೇಳಿದ್ದು. ಬಾಸು, ಎಲ್ರಿಗೂ ಫುಲ್ ಬಾಟ್ಲ್ ಇಸ್ಕೊಡ್ತೀನಿ. ಒಂದ್ ಒಳ್ಳೆ ಫಿಗರ್ ಹುಡ್ಕೊಡಿ. ಸೂಪರ್ ಕಣೋ, ಸೂಪರ್. ಹಾಗಾದ್ರೆ ಓಕೆ. ಇದು ಓಕೆ ಅನ್ಕೋತೀನಿ. ಇದು ಬೇಡ 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 ಬೇಡ, ಛೆ ಹೋಗಿ ಬೇಡ ಬೇಡ. ಬಾಸು ಕೆಳಗೆ ಕೆಳಗೆ ಕೆಳಗೆ. ಅಲ್ಲಿ ಕೆಳಗೆ. ಅದನ್ನ ಹಿಡ್ದಾಕಿ. ಏಂಜಲ್ ಪ್ರಿಯಾ. ಬಾಸು, ಅದನ್ನ ಸ್ವಲ್ಪ ದೊಡ್ಡದ್ ಮಾಡಿ ತೋರಿಸಿ. ವಾಹ್, ಸೂಪರ್ ಆಗಿದ್ದಾಳೆ. ಇದನ್ನ ಓಕೆ ಮಾಡಿ ಬಾಸು. ಕನ್ಫರ್ಮ್. ಇನ್ಮೇಲೆ ನಿನ್ನ ಗರ್ಲ್ ಫ್ರೆಂಡ್ ಹೆಸರು ಏಂಜಲ್ ಪ್ರಿಯಾ. ನಂಬರ್ 4, ಒನ್ ಸೈಡೆಡ್ ಲವ್. ಆ ಪ್ರೀತಿನೇ ಇವನ್ನ ಹೀಗೆ ಮರಳಲ್ಲಿ ಮರಳಾಕ್ಸಿರೋದು. ಬಾಸು, ಏಂಜಲ್ ಹತ್ರ ಚಾಟ್ ಮಾಡೋದು ಹೇಗೆ ಅಂತ ಹೇಳಿ. ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಮೊದ್ಲು ಹೆಚ್ಚೈ ಅಂತ ಕಳ್ಸೋ. ಹೆಚ್ಚೈ ಅಂದ್ರೆ? ಹೆಚ್ಚೈ ಅಂದ್ರೆ ಹಾಯ್, ಆಮೇಲೆ GM ಅಂದ್ರೆ ಗುಡ್ ಮಾರ್ನಿಂಗು, GN ಅಂದ್ರೆ ಗುಡ್ ನೈಟ್, ಅಷ್ಟೇನೆ. ಬಾಸು, ಮಧ್ಯಾಹ್ನಕ್ಕೆ? ಡುಬಾಕೋರು, ಬೆಳಗ್ಗೆ ರಾತ್ರಿ ಮಾತಾಡಿದ್ರೆ ಸಾಕು, ಮಧ್ಯಾಹ್ನ ಎಲ್ಲ ಏನ್ ಬೇಕಾಗಿಲ್ಲ. ಏಂಜಲ್ ಹಾಯ್ ಅನ್ಬಿಟ್ಲು. ಏಂಜಲ್ ಹಲೋ ಅನ್ಬಿಟ್ಲು. ಏಂಜಲ್ ಹೌ ಆರ್ ಯು ಅಂತ ಕೇಳ್ಬಿಟ್ಲು. ಏ ಪಾವಡೆ, ತುಂಬಾ ಯೋಚಿಸ್ಬೇಡ. ಸರಿಗಮಪ್ಪ ಏನು ಅಂತ ಗೊತ್ತಾ? ಬಾಸಿಗ್ ತಾನೇ ಗೊತ್ತು. ನೀನ್ ಏಂಜಲ್ ಜೊತೆ ಮಾತಾಡು, ಅವಳು ನಿನ್ ಜೊತೆ ಮಾತಾಡ್ತಾಳೆ. ಅದ್ ಹೇಗೆ ಬಾಸು? ಏಂಜಲ್ ಫೋನ್ ನಂಬರ್ ನನ್ನ ಹತ್ರ ಇಲ್ವಲ್ಲ. ಇದ್ದೇ ಇರತ್ತೆ. ಲೇಟೆಸ್ಟ್ ಟೆಕ್ನಾಲಜಿ, ಆಡಿಯೋ ಚಾಟ್. ಆಡಿಯೋ ಚಾಟ? ಅದಕ್ಕೆಲ್ಲ ನನ್ನ ವಾಯ್ಸ್ ಹೇಗ್ ಬಾಸ್ ಸೆಟ್ ಆಗುತ್ತೆ? ಅದಕ್ಕೆ ಅಂತ ಒಂದು ಟೆಕ್ನಾಲಜಿ ಇದೆ, ವಾಯ್ಸ್ ಕನ್ವರ್ಟರ್. ಸಾಧು ಕೋಕಿಲ ತರ ಇರೋ ವಾಯ್ಸ್ ಅನ್ನ ಕಿಚ್ಚ ಸುದೀಪ್ ತರ ಮಾಡ್ಬೋದು, ಗೊತ್ತಾ? ಹಾಯ್ ಏಂಜಲ್. ಬಾಸು ಬಂತು. ಓಕೆ, ಹಾಗಾದ್ರೆ ಓಪನ್ ಮಾಡು. ಹಾಯ್ ಕಿಶೋರ್, ಹೇಗಿದ್ದೀರಾ? ಬಾಸು, ಏಂಜಲ್ ಧ್ವನಿ ಸೂಪರ್ ಆಗಿದೆ ಬಾಸು. ಊಟ ಆಯ್ತಂತ ಕೇಳಿ. Well, I just finished my dinner. What about you? ಮೀಟು ಅಂತ ಹೇಳು. ಮೀಟು. ಬೇಗ ಎಂಟರ್ನ ಪ್ರೆಸ್ ಮಾಡು. ನಿಮ್ ವಾಯ್ಸ್ ತುಂಬಾ ಮ್ಯಾನ್ಲಿ ಆಗಿದೆ. ಬಾಸು, ನಾನು ಏಂಜಲ್ ಹತ್ರ ಒಬ್ನೇ ಮಾತಾಡ್ಬೇಕು. ಹೇಳಿ, ಕಾರಲ್ಲಿ ಫುಲ್ ಇದೆ. ಹಾಯ್ ಏಂಜಲ್, ಹೇಗಿದ್ದೀರಾ? Ha 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 ha!
ಮಾಯಾ, ಇವತ್ತಿನ ಬೇಟೆ ನೀನೆ. ಹೇ ಮಾಯಾ, ನಾನು ಇಷ್ಟಪಟ್ಟಿರೋ ಮೊದಲ ಹುಡುಗಿ ನೀನೆ. ಫಸ್ಟ್ ಟೈಮ್ ನಾನಿನ್ನ ಟಚ್ ಮಾಡ್ತಾ ಇದ್ದೀನಿ. ಹೇ ನಿಶಾ, ನಿನ್ನ ರೂಮಿಗೆ ಬರ್ತಾರೋ ಮೊದಲನೇ ಹುಡುಗಿ ನೀನೆ. ಫಸ್ಟ್ ಟೈಮ್ ನಾನಿನ್ನ ಟಚ್ ಮಾಡ್ತಾ ಇದ್ದೀನಿ. ಕಮಾನ್ ಏಂಜಲ್ ಪ್ರಿಯಾ. ವಾವ್, ಯು ಆರ್ ಸೆಕ್ಸಿ ಗರ್ಲ್. ವೆಯ್ಟ್, ನಾನೇ ಕನ್ಫರ್ಮ್ ಮಾಡ್ತೀನಿ. ಯಾಕೆ ಚಾಟಿಗೆ ಬರಕ್ ಇಷ್ಟೊಂದ್ ಲೇಟು? ಪ್ರಾಕ್ಟೀಸ್ ಮಾಡ್ತಿದ್ದೆ ಏಂಜಲ್. ಪ್ರಾಕ್ಟೀಸಾ? ಏನ್ ಪ್ರಾಕ್ಟೀಸ್? ಅಯ್ಯೋ, ಎಣ್ಣೆ ಹೊಡಿತಿದ್ದೀನಿ ಅಂತ ಹೇಳಕ್ಕಾಗತ್ತಾ? ಹಾ, ಗೊತ್ತಾಯ್ತು, ಕರೆಕ್ಟ್ ಆಗಿ ಗೊತ್ತಾಯ್ತು, ಫಟಾಫಟ್. ವೈಲಿನ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಏಂಜಲ್. ಓ ಮೈ ಗಾಡ್, ನೀವ್ ವೈಲಿನ್ ನುಡಿಸ್ತೀರಾ? ಹಾ, ನಾನು ಒಂದು 5 ವರ್ಷದಿಂದ ನುಡಿಸ್ತಿದ್ದೀನಿ. ಬಾಸು ಸಾರಿ ಬಾಸು. ಸದ್ಯ ವೈಲಿನ್ ಅಂತ ಆದ್ರೂ ಗೊತ್ತಿದ್ಯಲ್ಲ. ಮಲ್ಕೊಳ್ಳಿ. ನನ್ನ ರೂಮಲ್ಲಿ ಒಬ್ಬ ಸ್ಟೂಡೆಂಟ್ ಕೂಡ ಇದ್ದಾನೆ. ಏಯ್ ಬಾಸು, ಲವ್ ಮ್ಯಾಟ್ರ್ ಬಾಸು. ಪ್ಲೀಸ್ ನಂಗೋಸ್ಕರ ಒಂದೇ ಒಂದ್ಸಲ ಪ್ಲೇ ಮಾಡಿ. ಅಯ್ಯೋ, ಅದು ಪ್ಲೀಸ್ ಪ್ಲೀಸ್ ಒಂದೇ ಒಂದ್ಸಲ ಪ್ಲೇ ಮಾಡಿ. ಒಂದು 5 ನಿಮಿಷ ಕೊಡಿ ಏಂಜಲ್. ಯಾಕೆ? ಅದು ವಾರ್ಮ್ ಅಪ್ ಮಾಡ್ಬೇಕು, ಎಬ್ಬರ್ಸ್ಬೇಕು. ಇಲ್ಲ, ಫಟಾಫಟ್ ಪ್ರಾಕ್ಟೀಸ್ ಮಾಡ್ಬೇಕು. ಒಂದು 5 ಮಿನಿಟ್ಸ್ ಕೊಡಿ. ಓಕೆ. ದೇವ್ರೇ, ಗುರುವೇ, ನೀನೇ ನನ್ನ ಕಾಪಾಡ್ಬೇಕು ಕಣೋ. ಎದ್ದೇಳೋ ಪ್ಲೀಸ್ ಕಣೋ. ಒಂದ್ ನಿಮಿಷ. ಏಂಜಲ್, ನಾನ್ ಪ್ಲೇ ಮಾಡ್ಲಾ? ಹೇ ಕಮಾನ್, ನಾನ್ ತುಂಬಾ ಕಾಯ್ತಿದ್ದೀನಿ. ಏನಿದು, ಸತ್ತೋರ್ ಮುಂದೆ ಬಾರ್ಸುತ್ತರ ಬಾರ್ಸಿದ್ರ? ಒಂಥರ ಕಿಕ್ಕಲ್ಲಿ ಇರ್ಬೇಕು. ಚೆನ್ನಾಗಿ ನುಡ್ಸಿ ಲವ್ ಮೂಡಲ್ಲಿ. ನುಡ್ಸಿ. ಏನಾಯ್ತು ಬೋಸು? ಸ್ಟ್ರಿಂಗ್ ಕಟ್ ಆಯ್ತು. ಏನಾಯ್ತು? ಯಾಕೆ ಸ್ಟಾಪ್ ಮಾಡ್ಬಿಟ್ರಿ? ಸ್ಟ್ರಿಂಗ್ ಕಟ್ ಆಗೋಯ್ತು. ನಾನ್ ನಾಳೆ ನುಡಿಸ್ಲಾ? ಏಂಜಲ್, ಹೇಳಿ. ನಾನ್ ನಿಮ್ ಹತ್ರ ಏನೋ ಹೇಳ್ಬೇಕು. ನೆನ್ನೆ ನನ್ನ ರೂಮ್ಗೆ ಒಂದು ಸುಂದರವಾಗಿರೋ ಹಕ್ಕಿ ಬಂದಿತ್ತು. ಅದು ನೋಡಕ್ಕೆ ಒಂದ್ ಸ್ವಲ್ಪ ನನ್ ಕಲರು ಮತ್ತೆ ಥೇಟ್ ನನ್ ತರಾನೇ ಇತ್ತು. ಅದು ಬ್ರೌನಿಶ್ ಆಗಿ ಯೆಲ್ಲೋ ಕಲರ್ ಅಲ್ಲಿದ್ಯಾ? ಏಯ್, ಅದ್ ಹೇಗಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ? ಅದೇ ಹಕ್ಕಿ ನನ್ ರೂಮಿಗೂ ಬಂದಿತ್ತು.
ಎಷ್ಟ್ ದಿನ ಅಂತ ಹೀಗೆ ಕಾರ್ ಓಡಿಸ್ತಾ ಇರ್ತೀಯಾ? ಎಂಜಾಯ್. ಕದ್ದಿದ್ದ? ನನ್ನನ್ನ ಕಳ್ಳ ಅಂತ ಅನ್ಕೋಬೇಡಪ್ಪ. ನೀನು ಹುಡುಗಿ ಮನಸ್ಸನ್ನ ಗೆಲ್ಲು ಅಂತ ಕೊಡ್ತಾ ಇದ್ದೀನಿ. ನೀನ್ ಯಾರಿಗೂ ಹೇಳ್ಬೇಡ. ಅವಳನ್ನ ಪಾರ್ಕ್ ಕರ್ಕೊಂಡೋಗು, ಬೀಚ್ ಕರ್ಕೊಂಡೋಗು, ಎಲ್ಲೇ ಕರ್ಕೊಂಡೋದ್ರು ಸಿನ್ಸಿಯರ್ ಆಗಿ ಲವ್ ಮಾಡು. ಓಕೆ? ನಕ್ರೆ ಓಕೆ ಅಂತಾನೆ ಹುಡುಗ. ಅದಕ್ ಮೊದ್ಲು ಈ ಡಬ್ಬಾ ಕಂಪ್ಯೂಟರ್ನ ಬಿಸಾಕಿ ಈ ಹೊಸ ಕಂಪ್ಯೂಟರ್ ತಗೊಂಡು ಖುಷಿ ಪಡು. ತಗೊಳಪ್ಪ, ತಗೋ. ಹಾಯ್ ಏಂಜಲ್. ನಾನ್ ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಯಾವ ವಿಷಯ? ನಾನ್ ನಿಮ್ಮನ್ನ ಇಮಿಡಿಯೇಟ್ ಆಗಿ ಮೀಟ್ ಆಗ್ಬೇಕು. ಯಾಕೆ? ಇಲ್ಲ, ಅದನ್ನ ಚಾಟ್ ಅಲ್ಲಿ ಹೇಳಕ್ ಆಗಲ್ಲ. ಅದಕ್ಕೆ ನಿಮ್ಮನ್ನ ನೇರವಾಗಿ ಮೀಟ್ ಮಾಡೋಣ ಅನ್ಕೊಂಡೆ. ಅಯ್ಯಯ್ಯೋ, ಸಿಕ್ಕಾಕೊಂಡೆ. ಹೇ ಕಮೋನ್, ಏನಾದ್ರೂ ಆನ್ಸರ್ ಮಾಡಿ. ಹಲೋ, ನಾನ್ ಪಾವಡೆ ಮಾತಾಡ್ತಿದ್ದೀನಿ ಬಾಸು, ಬೇಗ ಬನ್ನಿ. ಏನೋ ಬೇಕು? ತುಂಬಾ ಅರ್ಜೆಂಟ್ ಮ್ಯಾಟ್ರು, ಬೇಗ ಮನೆಗ್ ಬನ್ನಿ. ನಿಮ್ಮನೆಗ ಈಗ್ಲೇನಾ? ಲೋ, ಫೋನಲ್ಲೇ ಹೇಳಲ್ಲ. ಹೇಳಕ್ ಆಗಲ್ಲ ಬಾಸು, ಬೇಗ ಬನ್ನಿ. ಲೇ, ರಾತ್ರಿ ಡೆಲ್ಲಿ ಪ್ರಾಜೆಕ್ಟ್ ಕಳಿಸ್ಬೇಕು, ಇಲ್ಲಾಂದ್ರೆ MD ಸಾಯಿಸ್ಬಿಡ್ತಾನೋ. ಬಾಸು, ಇವಾಗ ಬರ್ತೀರಾ ಬರಲ್ವಾ? ಹೆಂಗೋ ಬರೋದು? ನೀನೇ ತಾನೇ ಪಿಕಪ್ ಮಾಡೋದು? ಅದೆಲ್ಲ ಗೊತ್ತಿಲ್ಲ ಬಾಸು. ಬಸ್ಸು, ಆಟೋ ಏನಾದ್ರೂ ಹಿಡ್ಕೊಂಡ್ ಬನ್ನಿ. ಬಾಸು, ಏಂಜಲ್ ನನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತಿದ್ದಾಳೆ ಬಾಸು. ಹೋಗ್ ಮಾತಾಡ್ಬೇಕು ತಾನೆ. ನಾನ್ ಹೆಂಗ್ ಬಾಸ್ ನೋಡಕ್ಕಾಗತ್ತೆ? ಅದು ಕಿಶೋರ್ ತಾನೆ. ಕಿಶೋರ್ ತರ ನೀನ್ ಮಾತಾಡ್ತಿದ್ಯಲ್ಲ. ಅದೆಲ್ಲ ಆಗಲ್ಲ ಬಾಸು. ಇವಾಗ ಏನ್ ಮಾಡೋದು? ಇದೊಂದ್ ಕೆಲ್ಸ ಮಾಡ್ಬೋದು. ನಾವ್ 4 ಜನನು ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ಹಾರ್ ಸಾಯ್ಬೇಕಷ್ಟೇ. ನನ್ಗೊಂದ್ ಐಡಿಯಾ ಕೊಟ್ಬಿಟ್ಟು ನೀವು ಸಾಯ್ಬೋದು. ಏಂಜಲ್ ನಿಂಗೆ ಗೊತ್ತಿರೋದು, ಏಂಜಲ್ಗೆ ನೀನ್ ಗೊತ್ತಿಲ್ಲ. ಹಾಗಾದ್ರೆ ಧೈರ್ಯವಾಗಿ ಹೋಗಿ ಮಾತಾಡ್ಕೊಂಬಾ. ಏನಾದ್ರೂ ತೊಂದ್ರೆ ಆದ್ರೆ? ಯಾವಾಗ್ಲೂ ಫೋನಲ್ಲಿ ಸಾಯ್ತಿರ್ತಿಯಲ್ಲ, ನಮ್ಗೊಂದ್ ಫೋನ್ ಮಾಡಿ ಸಾಯಿ. ಬನ್ರಲೇ. ಏನಾಯ್ತು? ಯಾಕಿಷ್ಟೊತ್ತು? ಸಿಗ್ನಲ್ ಪ್ರಾಬ್ಲಮ್, ಅದಕ್ಕೆ ಮಾತಾಡಕ್ಕಾಗ್ಲಿಲ್ಲ. ಓಕೆ, ನಾವ್ ನಾಳೆ ಜೀವ ಪಾರ್ಕ್ ಅಲ್ಲಿ ಮೀಟ್ ಮಾಡೋಣವಾ? ನಾಳೆ ಮೀಟ್ ಮಾಡೋಣ. ಎಲ್ಲಿ? ಅದೇ ಹೇಳಿದ್ನಲ್ಲ, ಜೀವ ಪಾರ್ಕ್. ಎಷ್ಟು ಗಂಟೆಗೆ? ನಾಳೆ ಈವ್ನಿಂಗ್ ಶಾರ್ಪ್ ಆಗಿ 5 o'clock ಮೀಟ್ ಮಾಡೋಣ. ಸರಿ ಏಂಜಲ್. ಜೀವ ಪಾರ್ಕ್ ಅಲ್ಲಿ ಎಲ್ಲಿಗೆ ಬರ್ಬೇಕು? ಫ್ರಂಟ್ ಅಲ್ಲಿ 3rd ಬೆಂಚ್. ನಿಂಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಓಕೆ? ಓಕೆ ಏಂಜಲ್.
ತೆಳ್ಳಗಿದ್ದಾಳೆ. ನಾನು ಕಿಶೋರ್, ನಾನೇ ಪಾವಡ. ನಾನು ಯಾರಾಗಿದ್ರೆ ಏನು, ಆದ್ರೆ ನೀನ್ ಮಾತ್ರ ನನ್ನ ಏಂಜಲ್ ತಾನೆ. ಬ್ಲ್ಯಾಕಿ ಪೊಸಿಷನ್ ಏನು ಅಂತ ತಿಳ್ಕೊಳ್ಳೋಣ ಬಾಯ್ಸ್. ಹೇಳಿ ಬಾಸು. ಏಂಜಲ್ ಬಂದ್ಲಾ? ಏಂಜಲ್ ಬಂದ್ಲಾನಾ? ನಾನೊಬ್ಬ ಮುಟ್ಟಾಳ ಬಾಸು. ಏಂಜಲ್ ಬರ್ತಾಳೆ ಅಂತ ಗೇಟ್ ಹತ್ರ ಕಾಯ್ತಾ ಇದ್ದೆ. ಏಂಜಲ್ ಟಕ್ ಅಂತ ಇಳಿದು ಬಿಟ್ಟಿದ್ದಾಳೆ. ಏಂಜಲ್ ಹೇಗಿದ್ದಾಳೆ? ಏಂಜಲ್ ಹೇಗಿದ್ದಾಳ ಹಾಗೆ ಪಳ 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 ಅಂತ ಹೊಳಿತಿದ್ದಾಳೆ ಬಾಸು. ಬಾಸು, ಒಂದ್ ಮಾತು ಹೇಳ, ನಿಮ್ಮ ಪ್ರಿಯ ಎಲ್ಲ ಜುಜುಬಿ. ನನ್ನ ಏಂಜಲ್ ಸೂಪರ್ ಆಗಿದ್ದಾಳೆ. ಎದುರುಗಡೆ ಸಿಕ್ಕರೆ ಸಾಯಿಸ್ಬಿಡ್ತೀನಿ, ಬರಲೇ ಕೊಡ ಇಲ್ಲಿ. ಏಯ್, ನಂಗೊಂದ್ ಡೌಟ್ ಇದೆ. ಬಾಸು, ನೀವೆಲ್ಲ ಓದಿರೋರು, ಡಿಸ್ಟರ್ಬ್ ಮಾಡ್ಬೇಡಿ. ಲೇ, ಏಂಜಲ್ ನ ನೋಡಕ್ಕೆ ನಾವ್ ಅಲ್ಲೇ ಬರ್ಬೋದಾ? ನೀವೆಲ್ಲ ಏನು ಮಾಡೋದ್ ಬೇಡ, ನೀವು ಮೊದಲು ಫೋನ್ ಇಡಿ ಬಾಸು. ಫೋನ್ ಇಡಿ. ಛೇ, ಹ, ಎಲ್ಲಿ ಹೋದ್ಲು? ಎಲ್ಲಿಗೆ ಹೋಗಿರ್ಬೋದು? ಮನೆಗೆ ಹೋದ್ಲಾ? ಏಂಜಲ್ ಅಂದ್ರೆ ಸುಮ್ನೆನಾ? ಟಕ್ ಅಂತ ಬರ್ತಾರೆ, ಟಕ್ ಅಂತ ಹೋಗ್ತಾರೆ, ಅದೇ ಏಂಜಲ್. ನಾನ್ ನಿನ್ನ ನೋಡ್ಬೇಕು ಅಂತ ಆಸೆ ಪಟ್ಟಷ್ಟು ನೀನ್ ನನ್ನ ನೋಡ್ಬೇಕು ಅಂತ ಆಸೆ ಪಡಲ್ಲ ಅಲ್ಲ? ನಿಂಗೋಸ್ಕರ ಎಷ್ಟು ವೇಟ್ ಮಾಡ್ದೆ ಗೊತ್ತಾ? ಹಾ, ಡೆಲ್ಲಿಯಿಂದ 3 ಮಾಡೆಲ್ಸ್ ಬಂದಿದ್ರು. ಅವರು ನಾನೇ ಫೋಟೋ ಹಿಡಿಬೇಕು ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಅದಕ್ಕೆ ನನಗೆ ಸ್ವಲ್ಪ ಲೇಟ್ ಆಗೋಯ್ತು. ಸಾರಿ ಏಂಜಲ್. ಸರಿ, ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ತಾನೇ ನಾನೇ ಬುಕ್ ಮಾಡಿದ್ದು. ಹೊರಡಣ್ವಾ? ಶಾಂತಿನಗರಕ್ಕೆ ಹೋಗ್ಬೇಕು. ಹೊರಡಣ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಸಾರಿ ಮೇಡಮ್. ಶಾಂತಿನಗರ್. ಅಯ್ಯೋ, ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ವೇ? ಹಲೋ. ಯಾ, ಒನ್ ಸೆಕೆಂಡ್. ಹಾ, ಹೇಳು. ಓಕೆ, ಸರಿ, ನಾನೊಂದ್ಸಲಿ ಹಮ್ ಮಾಡ್ತೀನಿ, ಕೇಳಿಸ್ಕೊ. ಹಾ, ಹೇ 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 ಓಕೆನಾ? ಸರಿ, ಓಕೆ, ಆದಷ್ಟು ಬೇಗ ಬರ್ತೀನಿ. ಓಕೆ. ಮೇಡಮ್. ಎಸ್. ಇವಾಗ ನೀವು ಹಾಡಿದ್ರಲ್ಲ, ಅದೇನದು? ಕೋರಸ್ಸಾ? ಹಂಗಂದ್ರೆ ಹೇಗೆ ಹೇಳೋದು? ಎಲ್ರೂ ಒಟ್ಟಿಗೆ ಸೇರ್ ಹಾಡೋದು. ಏನಂದ್ರಿ? ಎಲ್ರೂ ಒಟ್ಟಿಗೆ ಸೇರ್ ಹಾಡೋದ? ಏನ್ ಮೇಡಮ್ ಆಟಾಡ್ತಿದ್ದೀರಾ? ಎಷ್ಟು ಮೆಲೋಡಿಯಸ್ ಆಗಿದೆ ನಿಮ್ ವಾಯ್ಸು. ಆ ಸಿಂಗರ್ ಚಿತ್ರ ಅವ್ರ ತರ ಇದೆ ನಿಮ್ ವಾಯ್ಸು. ನೀವು ನೋಡಿದ್ರೆ ಗುಂಪಲ್ಲಿ ಹಾಡ್ತೀನಿ ಅಂತ ಹೇಳ್ತಿರಲ್ಲ, ನನ್ಗಿದೆಲ್ಲ ಇಷ್ಟ ಆಗಲ್ಲ ಮೇಡಮ್, ಮಾಡಬೇಡಿ ಇನ್ಮೇಲೆ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ?
ನಾನು ಕೂಡ ಹಾಡ್ತೀನಿ ಮೇಡಮ್, ಅವಾಗವಾಗ. ವಾಟ್? ನೀವು ಹಾಡ್ತೀರಾ? ನಮ್ ಏರಿಯಾದಲ್ಲಿ ಅಣ್ಣಮ್ಮ ಇಂದ ಹಿಡಿದು ಮದ್ವೆ ಮನೆವರೆಗೂ ನಮ್ದೇ ಹಾಡು. ಅಂದ್ರೆ ನಿಮ್ ತರ ಟ್ಯೂನಲ್ಲೆಲ್ಲ ಹಾಡಲ್ಲ, ನಮಗ್ ಬಾಯಿಗೆ ಬಂದಂಗ್ ಹಾಡ್ತೀವಿ. ಹೌದಾ? ಪ್ಲೀಸ್ 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 ನಂಗೋಸ್ಕರ ಒಂದೇ ಒಂದ್ಸಲ ಹಾಡ್ತೀರಾ? ಆದ್ರೆ ನೀವು ಸೀಟ್ ಬೆಲ್ಟ್ ಹಾಕೊಳ್ಳಿ ಮೇಡಮ್. ಸೀಟ್ ಬೆಲ್ಟಾ? ಯಾಕೆ? ನೀವು ನನ್ ಹಾಡದನ್ ಕೇಳಿ ಎಗರ್ಬಿಟ್ರೆ. ಅಯ್ಯೋ ಪರವಾಗಿಲ್ಲ, ನೀವ್ ಹಾಡಿ. ಒಂದ್ ನಿಮಿಷ, ಇದ್ರಲ್ಲಿ ನಿಮ್ ಆಟೋಗ್ರಾಫ್ ಕೊಡ್ತೀರಾ? ಆಟೋಗ್ರಾಫಾ? ರೀ, ನೀವು ತುಂಬಾ ದೊಡ್ಡ ಸಿಂಗರ್ ಆಗ್ತೀರಾ, ಅದಕ್ಕೆ ತಗೊಳ್ಳಿ. ಅಯ್ಯೋ, ಇದೆಲ್ಲ ಬೇಡ ಮೇಡಮ್, ಪರವಾಗಿಲ್ಲ. ತಗೊಳ್ಳಿ. ಅಯ್ಯೋ ಬೇಡ ಮೇಡಮ್, ನಾನು ಹೊರಡ್ತೀನಿ. ನೋಡಿ ಪ್ಲೀಸ್ ಆಟೋಗ್ರಾಫ್ ಹಾಕೊಡಿ ಪ್ಲೀಸ್. ಥ್ಯಾಂಕ್ ಯು. ಮೇಡಮ್, ಹಾ? ನಗಬೇಡಿ ಮೇಡಮ್, ಅದು ದೇವ್ರ ಹೆಸರು. ಸಾರಿ, ನಾನ್ ನಿಮ್ಮನ್ನ ಏನಂತ ಕರೀಲಿ? ಎಲ್ಲಾರ್ ತರ ನೀವು ನನ್ನ ಪಾವಡ. ಓ, ನೀವು ನನ್ನ ಆ ತರ ಕರೆಯಕ್ಕಾಗಲ್ಲ ಅಲ್ವಾ? ಓಕೆ ಓಕೆ, ನಾನ್ ನಿಮ್ಮನ್ನ ಸಿಂಗರ್ ಅಂತಾನೆ ಕರೀಲಾ? ಮೇಡಮ್, ಇದೆಲ್ಲ ಸ್ವಲ್ಪ ಓವರ್ ಆಯ್ತು. ಇದೇ ನಿಮಗ್ ಕರೆಕ್ಟ್ ಆಗಿರೋದು. ಇನ್ಮೇಲೆ ನಿಮ್ ಹೆಸರು ಸಿಂಗರ್ ಅಂತ, ಸರಿನಾ? ನೀವೇ ಹೇಳಿ ಬಾಸು, ಯಾಕೆ ಏಂಜಲ್ ನನ್ನ ನೋಡ್ಬೇಕು, ಯಾಕೆ ಅವಳು ನನ್ನ ಕಾರಲ್ಲಿ ಬರಬೇಕು, ಯಾಕೆ ನನ್ನ ಹಾಡಕ್ ಹೇಳ್ಬೇಕು, ಮತ್ತೆ ಯಾಕೆ ನನ್ನ ಆಟೋಗ್ರಾಫ್ ಬೇಕು ಅವಳಿಗೆ? ಇದೇ ತರ ಎಷ್ಟೊಂದು ಕ್ವೆಶ್ಚನ್ಸ್. ಎಲ್ಲ ದೇವ್ರ ವಿಧಿ. ಅವತ್ತೇನೋ ಒಂದು ಬಿಟ್ಕೊಟ್ಲು, ನೀನ್ ಪಬ್ಲಿಕ್ ಎಕ್ಸಾಮು ಬರ್ದಿಲ್ಲ ಅಂತ ಯಾರಿಗ್ ಗೊತ್ತು? ಬಾಸು, ತುಂಬಾ ಜನ ಹುಡುಗಿರ ಹತ್ರ ಹೇಳಿದ್ರೆ ಅದು ಚಟ, ಒಂದೇ ಒಂದು ಹುಡುಗಿ ಹತ್ರ ಹೇಳಿದ್ರೆ ಅದು ಪ್ರೀತಿ. ಅದ್ ಬಿಡು, ಎಣ್ಣೆ ಎಲ್ಲಿ? ಎಣ್ಣೆನಾ? ಹೌದು ಕಣ. ಸಾರಿ ಬಾಸು, ಏಂಜಲ್ನ ನೋಡಿದ್ನಲ್ಲ, ಮರ್ತೋದೆ. ನೋಡಿದ ಕೂಡ್ಲೆ ಮರ್ತೋದೆ ಅಂದ್ರೆ ಆಮೇಲೆ ಹೇಯ್, ಹೌದು, ನೀನ್ ಲಿಮಿಟ್ ಕ್ರಾಸ್ ಮಾಡಿದ್ರೆ ನಾನು ಮಾಡ್ತೀನಿ. ನಮ್ ಜೊತೆನೇನಾ? ಲವ್ ಅಂತ ಬಂದ್ರೆ ಹೆತ್ತವ್ರೆ ಶತ್ರುಗಳಾಗ್ತಾರೆ. ನೀವೆಲ್ಲ ಏನ್ ಬಾಸು? ಇನ್ಮೇಲೆ ಈ ಎಣ್ಣೆ ಇಸ್ಕೊಳ್ಳೋದು, ಸಿಗರೇಟ್ ಇಸ್ಕೊಳ್ಳೋದು, ಸೈಡ್ಸ್ ಇಸ್ಕೊಳ್ಳೋದು ಇದೆಲ್ಲ ನನಗೆ ಹೇಳ್ಬಾರ್ದು. ಗಾಡಿ ಓಡ್ಸೋದ್ ಮಾತ್ರ ನನ್ನ ಕೆಲಸ, ಸರಿನಾ? ಸರಿ ಬಿಡು, ನಾವು ಬೇರೆ ಡ್ರೈವರ್ ಇಟ್ಕೊಳ್ತೀವಿ, ನೀನೇನಕ್ಕೆ? ಓಕೆ, ಇಟ್ಕೊಳ್ಳಿ. ಕೂಲ್. ಕಂಪ್ಯೂಟರ್ ನೋಡಕ್ಕೆ ಇಷ್ಟು ಚೆನ್ನಾಗಿದ್ದಾಳೆ, ಇನ್ ಎದುರುಗಡೆ ಬಂದ್ರೆ ನೋ ಫಾರ್ ಯು. ಒನ್ ಸೆಕ್ ಲೇ ಎಡವಟ್ ನನ್ ಮಗನೇ, ಎಂಥದೋ ಒಂದ್ ಸೆಕೆಂಡು. ಎಂತ ಸುಂದರವಾದ ಹುಡುಗಿ ಇಟ್ಕೊಂಡು ಯೋಚನೆ ಮಾಡ್ತಿದ್ಯಾ ಸಾರ್? ತಗೋ. ವೇಟ್. ಮತ್ತೇನೋ ಆಯ್ತು ಕರ್ಮ. ತಗೋ. ಏನ್ ಮನೋ, ಶಾಕ್ ಆಗ್ತಾ ಇದೀಯಾ? ನಿನ್ ನೋಟನೇ ಶಾಕಿಂಗ್ ಆಗಿದೆ. ನಿನ್ನ ಬ್ರೈನು, ನಿನ್ನ ಕಣ್ಣು, ನಿನ್ನ ಹಾರ್ಟು, ನಿನ್ನ ಕೈ ಎಲ್ಲಾನು ಹಣ ಹಣ ಅಂತ ಹೊಡ್ಕೊಳ್ತಾ ಇತ್ತಲ್ವಾ? ಒಳಗಡೆ ಇರೋ ಹಾರ್ಟ್ ಬಿಟ್ಟು ಲ್ಯಾಪ್ಟಾಪ್ ಅಂತ ಹೊಡ್ಕೊಳ್ತಾ ಇರೋದು ನನಗೆ ಇಲ್ಲಿ ಕೇಳಿಸ್ತಾ ಇತ್ತು. ಸಾರ್, ನನ್ಗಲ್ಲಿ ಪ್ರಾಬ್ಲಮ್ ಇದೆ ಸಾರ್. ಶಟ್ ಅಪ್! ಏನೋ ಈಗ ನಿನಗೆ ಹೇಗೆ ಅವಸರ ಆಗ್ತಾ ಇದೆಯೋ ಅದೇ ರೀತಿ ನನಗೂ ಆಗ್ತಾ ಇದೆ. ಪಕ್ಕದಲ್ಲಿದ್ರು ಸಿಗದೆ ಇರೋ ಟೆನ್ಷನ್ ನಿನ್ಗೆ ಅರ್ಥ ಆಗುತ್ತಾ? ನಿನಗೆ ಗೊತ್ತಿದ್ಯಾ? ಸಾರ್, ನೀವು ಆತರ ಪಟ್ಟು ಬರೀ ಹೆಸರು ಮತ್ತೆ ಫೋಟೋ ನೋಡೇ ಇಷ್ಟಪಡ್ತೀರಿ. ಇಡಿಯಟ್! ನನಗಿಷ್ಟ ಅಂತ ಹೇಳ್ದೆ, ನಿನಗಿಷ್ಟ ಅಂತ ಕೇಳಿದ್ನಾ? ಹೋಗೋ. ಹಲೋ ಪವಾಡ. ಬಸ್ಸು, ಸುಮ್ನೆ ಪದೇ ಪದೇ ಫೋನ್ ಮಾಡಬೇಡಿ ಬಾಸು. ನಾನು ಏಂಜಲ್ ಜೊತೆ ಹೊರಗೆ ಬಂದಿದ್ದೀನಿ. ಈಗ ಮೊದ್ಲಿನ ತರ ಇಲ್ಲ ಬಾಸು, ನನ್ ಮೂಡು ಕೆಲಸ ಎಲ್ಲ ಬೇರೆ. ನೀವ್ ಅರ್ಥ ಮಾಡ್ಕೊಳ್ಳಿ. ಬಿಸಿನಾ? ಇಲ್ಲ ಮೇಡಮ್. ಬಾಸು, ಆಮೇಲೆ ಕಾಲ್ ಮಾಡ್ತೀನಿ. ಹೋಗಣ್ವಾ? ಏನ್ ಮೇಡಮ್ ಇಷ್ಟು ಬೇಗ? ನೀವೇನೆ ಕಾರಣ. ನಾನಾ?
ಏನ್ ಹೇಳ್ತಿದ್ದೀರಾ? ಹೌದು, ನೀವೇ ತಾನೇ ಹೇಳಿದ್ದು ನಿಮ್ ವಾಯ್ಸ್ ಚಿತ್ರಮನ್ ತರ ಇದೆ, ನೀವ್ ಕೋರಸ್ ಎಲ್ಲ ಹಾಡ್ಬಾರ್ದು, ಒಬ್ಬೊಬ್ರೇ ಹಾಡ್ಬೇಕಂತ. ಅದಕ್ಕೆ ಡಿಸೈಡ್ ಮಾಡಿದೀನಿ. ನೀವ್ ಹೇಳೋ ಹಾಗೆ ನನ್ ವಾಯ್ಸ್ ಚೆನ್ನಾಗಿದೆ, ಅದಕ್ಕೆ ಇನ್ಮೇಲೆ ನೋ ಕೋರಸ್, ಸೋಲೋ ಆಗಿ ಸಿಂಗಲ್ ಆಗಿ ಹಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಯಾಕೆ? ನನ್ ಮಾತಿಗೆ ಬೆಲೆ ಕೊಟ್ಟು ನೀವು ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ನೋ 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 ನೋ, ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ನೀವೇ ನನ್ನ ಆ ಸ್ಟೇಜಿಗೆ ಕರ್ಕೊಂಡ್ ಬಂದಿರೋದು. ಇದನ್ನೇ ಚೆನ್ನಾಗಿ ಹೇಳ್ಬೇಕಂದ್ರೆ ಸಿಲ್ವರ್ ಪ್ಲೇಟ್ ಅಲ್ಲಿ ಆಪಲ್ ಇಟ್ಟು ಹೇಳ್ಬೋದು ಅಂತ ಬೈಬಲ್ ಅಲ್ಲೇ ಹೇಳಿದ್ದಾರೆ. ಏನ್ ಮೇಡಮ್ ನೀವು ಸಿಲ್ವರ್ ತಟ್ಟೆ ಆಪಲ್ ಅಂದ್ಬಿಟ್ರಿ, ನನಗೆ ಹಸುವಾಯ್ತು. ಟ್ರೀಟ್ ಕೊಡ್ಸಿ ಮೇಡಮ್. ಹಾ, ಖಂಡಿತ ಕೊಡ್ತೀನಿ. ಕಮಾನ್, ಬನ್ನಿ. ಸಂಕೋಚ ಪಡ್ಬೇಡಿ, ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆನಾ? ಏನ್ ತಿಂತೀರಾ? ಪಿಜ್ಜಾ ಹೇಳ? ಪಿಜ್ಜಾ ಎಲ್ಲ ಬೇಡ ಮೇಡಮ್, ತುಂಬಾ ಜಾಸ್ತಿ ಬರುತ್ತೆ ಹೇಳಿ, ಹಸುವಾಗ್ತಾ ಇದೆ. ಪಿಜ್ಜಾ ಅನ್ನೋದು ಹೆಸರು, ಅದ್ರಲ್ಲಿ ತುಂಬಾನೇ ಬರುತ್ತೆ. ಒನ್ ಸೆಕೆಂಡ್, ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್, ಆರ್ಡರ್ ಪ್ಲೀಸ್. ಒಂದ್ ಮೆಕ್ಸಿಕನ್ ಚಿಕನ್ ಪಿಜ್ಜಾ ವಿತ್ ಎಕ್ಸ್ಟ್ರಾ ಇಟಾಲಿಯನ್ ಸೀಸನಿಂಗ್, ಓಕೆ. ಒಂದು ಚಿಕನ್ ಬರ್ಗರ್, ಆಮೇಲೆ ಚಿಕನ್ ಪಾಪ್ಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಏನ್ ಮೇಡಮ್ ಇದೆಲ್ಲ? ಇದೆಲ್ಲ ತಿನ್ನೋದು. ಬಾಯಲ್ಲಿ ಹೇಳಕ್ಕೆ ಸೆಟ್ ಆಗ್ತಿಲ್ಲ, ಇನ್ನು ಹೊಟ್ಟೆ ಒಳಗಡೆ ಹೇಗೆ ಸೆಟ್ ಆಗುತ್ತೆ? ಕ್ಯಾರಿ ಆನ್, ತಿನ್ನಿ. ಎಷ್ಟು ಇನ್ನೋಸೆಂಟ್ ಆಗಿದ್ದಾರೆ. ಲೇ ಬ್ಲ್ಯಾಕಿ, ನನ್ನ ನಂಬರ್ ನೋಡೇ ಕಟ್ ಮಾಡ್ತಿದ್ಯಾ? ಇರೋ ಈಗ ಮಾಡ್ತೀನಿ. ಹಲೋ, ಯಾರಿದು? ನಿಮ್ಮಪ್ಪ ಎಲ್ಲೋ ಇದೆಯಾ? ಬಾಸು, ನಾನು ಮತ್ತೆ ಏಂಜಲ್ಲು ಔಟಿಂಗ್ ಬಂದಿದ್ದೀವಿ ಬಾಸು. ಔಟಿಂಗ? ಏನು ಹೇಳ್ತಾ ಇದ್ಯಾ? ಈಗ ನಾನು ಅವಳು ಪಿಜ್ಜಾ ಅಂಗಡಿಲಿದ್ದೀವಿ. ನಿಜಾನ ಹೇಳ್ತಾ ಇದ್ಯಾ? ಪಿಜ್ಜಾ ತಿಂತಾ ಇದ್ಯಾ? ಹೌದು ಬಾಸು. ಐ ಆಮ್ ಟೆಲ್ಲಿಂಗ್ ಯು, ನೋ. ನೀವು ಫೋನ್ ಇಡಿ ಬಾಸು. ನೋ. I'll just call you back. Okay. ಏನಪ್ಪ ಪವಾಡ, ಗಾಡಿ ಸ್ಪೀಡು ಜೋರಾಗ್ತಾ ಇದೆ, ಆದ್ರೂ ಏನೋ ಒಂಥರ ಚೆನ್ನಾಗ್ ಕಾಣಿಸ್ತಾ ಇದ್ಯಾ? ಬಾಸು, ಈ ಡ್ರೆಸ್ ಯಾರು ಕೊಡ್ಸಿದ್ರು ಅಂತ ಗೊತ್ತಾ? ನಿಜವಾಗ್ಲೂ ನೀನಂತೂ ತಗೊಂಡಿರಲ್ಲ. ಏಂಜಲ್ಲು ನನ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟಪಟ್ಟು ಕೊಡ್ಸಿದ್ಲು. ನಿನ್ ಕಲರ್ಗೆ ಇಷ್ಟಪಟ್ಟು? ಸರಿ ಕಣ, ಅದಕ್ಕೂ ನೀನ್ ಸ್ಪೀಡಾಗಿ ಹೋಗ್ತಿರೋದಕ್ಕೂ ಏನೋ ಸಂಬಂಧ? ಬಾಸು, ನಿಮ್ಮನ್ನ ಆಫೀಸಿಗೆ ಬಿಟ್ಟು ಇವಾಗ ಎಲ್ಲಿಗೆ ಹೋಗ್ತೀನಿ ಗೊತ್ತಾ? ಲೇ, ನೀನ್ ಎಲ್ಲಾದ್ರೂ ಹೋಗೋ, ರಾತ್ರಿಗೆ ಎಣ್ಣೆ ತಂದ್ಬಿಡು. ಸಾರಿ ಬಾಸು, ಇವತ್ತು ಪಿಕಪ್ ಮಾಡಕ್ ಬರಕ್ಕಾಗಲ್ಲ, ಬೇರೆ ಟ್ಯಾಕ್ಸಿ ನೋಡ್ಕೊಳ್ಳಿ. ಏನ್ ಸರ್ ಹೇಳಿದ್ರಿ? ನಾನು ಮತ್ತೆ ಏಂಜಲ್ ಇವತ್ತು ರೊಮ್ಯಾಂಟಿಕ್ ಆಗಿ ಹೊರಗಡೆ ಹೋಗ್ತಾ ಇದೀವಿ. ಮೀಟರ್ ಹಾಕ್ತೀಯಾ ಹಾಕಲ್ವಾ? ಬಾಸು, ಸುಮ್ನೆ ರೇಗಿಸ್ಬೇಡಿ, ನಾನ್ ಲವ್ ಮೂಡ್ ಅಲ್ಲಿ ಇದ್ದೀನಿ, ಗೊತ್ತಾಗ್ತಿಲ್ವಾ? ನೀನ್ ಎಲ್ಲಾ ಮುಡ್ಕು ಒಂದೇ ರಿಯಾಕ್ಷನ್ ಕೊಡ್ತೀಯಾ? ಅದು ಲವ್ ಮೂಡ್ ಅಂತ ಹೆಂಗ್ ಕಂಡು ಹಿಡಿಯೋದು? ಬಾಸು, ಇವತ್ ನಾನು ಡೈರೆಕ್ಟ್ ಆಗಿ ಏಂಜಲ್ ಹತ್ರ ಹೋಗಿ ನನ್ ಲವ್ ನ ಹೇಳ್ತೀನಿ. ಲವ್ವಾ? ಹೌದು ಬಾಸು, ನಾನು ಎಷ್ಟು ದಿನ ಅಂತ ಒಂದ್ ಮೇಲೆ ಗಾಡಿ ಓಡಿಸೋದು. ಏಯ್, ಅದಕ್ಕೆ ನೋ ಎಂಟ್ರಿಲ್ ಹೋಗಿ ಗುದ್ದು ಬಿಡ್ಬೇಡ. ಇಲ್ಲ ಬಾಸು, ನೀವೇನಾದ್ರೂ ಹೇಳಿ ನಾನು ನನ್ನ ಲವ್ನ ಹೇಳೇ ಹೇಳ್ತೀನಿ. ಏಯ್,
ಯಾವಾಗ್ಲೂ ಕಾರ್ ತೊಳಿತೀಯಾ? ಕಾರ್ ಒಳಗಿರೋ ಕನ್ನಡಿ ತೊಳಿತೀಯಾ? ನೋಡಿದ್ರೆ ಮುಖ ನೋಡ್ಕೊಳ್ತೀಯಾ? ನೋಡಿದಿದ್ರೆ ನಮ್ ಜೊತೆ ಹಿಂಗ್ ಮಾತಾಡ್ತಿದ್ಯಾ? ಏ, ನಿನಗ್ ಲವ್ ಇದೆ ಅಂತ ಅವಳಿಗೂ ಲವ್ ಇರ್ಬೇಕಲ್ಲ? ಯಾವಾಗ ನೋಡಿದ್ರು ಡೌಟೇ. ಇಲ್ದೇ ಇದ್ದಿದ್ರೆ ಏಂಜಲ್ ನನ್ ಜೊತೆ ಬರ್ತಿದ್ಲ. ಅದು ಸೇಫ್ಟಿ ಕಣೋ. ನೀನ್ ಪಕ್ಕದಲ್ಲಿದ್ರೆ ಯಾವ ಹುಡುಗನು ಬರೋದಿಲ್ಲ. ಪದೇ ಪದೇ ಹಾಡು ಅಂತಾಳಲ್ಲ. ನೀನ್ ಹಾಡೋದು ಅವಳು ಟೈಮ್ ಪಾಸ್ಗೋ. ನನ್ ಜೊತೆ ಇದ್ದಾಗ ನಗ್ತಾನೆ ಇರ್ತಾಳೆ. ಕಾಮಿಡಿ ಪೀಸ್ ನೋಡಿದ್ರೆ ಯಾರು ನಗ್ದೇ ಇರ್ತಾರಲ್ಲ. ಲೇ, ಈ ಕಾಲದಲ್ಲಿ ಬೆಳಗಿರೋ ಹುಡುಗರೇ ಮುಂಡ ಮುಚ್ಕೊಂಡು ಹೋಗಿದ್ದಾರೆ. ನೀನೆಲ್ಲ ಯಾವ ಲೆಕ್ಕ? ಉಫ್ ಅಂದ್ರೆ ಹೋಗ್ಬಿಡ್ತೀಯಾ? ನೀನೇನೋ ಖುಷಿ ಪಟ್ಟು ಚಾಟ್ ಅಲ್ಲಿ ಮಾತಾಡಿದ್ಯಾ, ಅದನ್ನೇ ಲವ್ ಅನ್ಕೊಂಡ್ಯಾ? ಏಯ್, ಅವಳು ನೋಡಿದ್ರೆ ಕೆಂಡ ತರ ಇದ್ದಾಳೆ, ನೀನ್ ನೋಡಿದ್ರೆ ಇಜ್ಜಲ್ ತರ ಇದೆಯಾ? ಹೆಂಗೋ ಸೆಟ್ ಆಗುತ್ತೆ? ಹಲೋ ಸಿಂಗರ್, ಎಲ್ಲಿದ್ದೀರಾ? ನನ್ ಬಂದಾಯ್ತು, ನಿಮ್ ಮನೆ ಕೆಳಗಡೆನೇ ಇದೀನಿ. ಓಕೆ, ಬೇಗ ಬರ್ತೀನಿ. ಓಕೆ ಓಕೆ ಮೇಡಮ್. ಓಕೆ, ಬಾಯ್. ಹಾಯ್ ಸಿಂಗರ್, ಹೊರಡಣ್ವಾ? ಹೋಗೋಣ. ನಂಗೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಫಸ್ಟ್ ಟೈಮ್ ಸೋಲೋ ಆಗಿ ಹಾಡ್ತಿದ್ದೀನಲ್ವಾ, ಏನೋ ಗೊತ್ತಿಲ್ಲ, ನರ್ವಸ್ ಆಗಿದ್ದೀನಿ. ಚಿಂತೆ ಮಾಡಬೇಡಿ ಮೇಡಮ್, ಎಲ್ಲ ಚೆನ್ನಾಗಿ ನಡೆಯುತ್ತೆ. ಹೌದು, ನಾನ್ ಹಾಡಕ್ ಹೋಗ್ತಿರೋದು, ನೀವ್ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಸರಿ, ಹೊರಡೋಣ. ನಾನು ಹೇಗೆ ಹೇಳಿ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಫೇಸ್ಬುಕ್ ಮತ್ತೆ ಕಿಶೋರ್ ಬಗ್ಗೆ ನಿಜ ಹೇಳ್ಬಿಡ್ಲಾ, ಅಥವಾ ಪಾವಡೆ ಆಗಿ ನನ್ನ ಪ್ರೀತಿನ ಹೇಳ? ವೇಟ್ ಮಾಡ್ತೀರಿ? ಬಂದ್ಬಿಡ್ತೀನಿ. ಸರಿ ಮೇಡಮ್. ಲೇ, ಈ ಕಾಲದಲ್ಲಿ ಬೆಳಗಿರೋ ಹುಡುಗರೇ ಮುಂಡ ಮುಚ್ಕೊಂಡು ಹೋಗಿದ್ದಾರೆ. ನೀನೆಲ್ಲ ಯಾವ ಲೆಕ್ಕ? ಉಫ್ ಅಂದ್ರೆ ಹೋಗ್ಬಿಡ್ತೀಯಾ? अभी मैं देखूं ख्वाब हो जिनमें ना तू मिले, होठ मैंने मुझको खोने लगा ಸಿಂಗರ್ ಸಿಂಗರ್ ನನ್ ವಾಯ್ಸ್ ಟೆಸ್ಟ್ ಮುಗೀತು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಏನ್ ಗೊತ್ತಾ, ಇನ್ಮೇಲಿಂದ ನಾನು ಸೋಲೋ ಸಿಂಗರ್ ಆಗ್ಬೋದು. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನಾಗಿದೆ ನಿಮ್ಗೆ? ಯಾವುದೋ ಟೆನ್ಷನ್ ಅಲ್ಲಿದ್ದೀರಾ? ಎಲ್ಲ ಓಕೆನಾ? ಏನಿಲ್ಲ ಬಿಡಿ ಮೇಡಮ್. ಅಲ್ಲ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆಲ್ಲ ಏನೂ ಇಲ್ಲ ಮೇಡಮ್. ದುಡ್ಡೇನಾದ್ರೂ ಬೇಕಿತ್ತಾ? ಸಂಕೋಚ ಪಡದೆ ಕೇಳಿ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೇಡಮ್. ಅದು ನಿನ್ನೆ ರಾತ್ರಿ ಎಲ್ಲ ಗಾಡಿ ಓಡಿಸ್ದೆ, ಅದಕ್ಕೆ ಸುಸ್ತಾಗ್ತಿದೆ ಅಷ್ಟೇ. ಓ ಹಾಗಾ? ಒಂದ್ ಕೆಲ್ಸ ಮಾಡಿ, ನನ್ನ ಇಲ್ಲೇ ಬಿಟ್ಬಿಟ್ಟು ನೀವು ಹೋಗಿ ರೆಸ್ಟ್ ಮಾಡಿ, ಸರಿನಾ? ಹಾ ಸರಿ ಮೇಡಮ್.
ಮೈ ಸುಡ್ತಾ ಇದೆ. ಏನಾಯ್ತಪ್ಪ? ಬಾ ಡಾಕ್ಟರ್ ಹತ್ರ ಹೋಗೋಣ. ಏನಾಯ್ತಪ್ಪ? ಅಣ್ಣ, ನಿಮ್ಗೆ ಹೊರಗಡೆ ಮಾತ್ರ ಗೊತ್ತಾಗ್ತಿದೆ, ಆದ್ರೆ ನನ್ನ ಒಳಗೆ ದಗ ದಗ ಅಂತ ಉರಿತಿದೆ. ಅದ್ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅಂತದ್ ಏನ್ ಆಸೆ ಪಟ್ಟೆ ನಾನು? ಎಲ್ಲರೂ ಬಯಸುವಂತ ಒಂದು ಸಾಮಾನ್ಯವಾದ ಬಾಳನ್ನ, ಅದನ್ನು ಈ ದೇವ್ರು ಕೊಡಲ್ಲ ಅಂತಾನೆ. ನಮ್ ಹುಡುಗರೆಲ್ಲ ಹೇಳಿದ್ರು, ಲೇ ನೀನಲ್ಲಿ ಆ ಹುಡುಗಿಯಲ್ಲಿ ನೀವಿಬ್ಬರಿಗೂ ಹೆಂಗೋ ಸೆಟ್ ಆಗುತ್ತೆ ಅಂತ. ಅದೆಲ್ಲ ಬಿಟ್ಟು ಹಾಕಿ ಅಣ್ಣ. ಇವಾಗ ನಾನ್ ಕೇಳ್ತಿದ್ದೀನಿ, ಹೆಂಗ್ ಸೆಟ್ ಆಗುತ್ತೆ? ಅವಳು ನೋಡಿದ್ರೆ ಅಷ್ಟು ಬೆಳ್ಳಗಿದ್ದಾಳೆ, ನಾನು ನೀನೇ ನೋಡ್ತಿದೀಯಲ್ಲ, ಹೆಂಗಣ ಸೆಟ್ ಆಗುತ್ತೆ? ಯಾಕಪ್ಪ ಸೆಟ್ ಆಗಲ್ಲ? ಎಲ್ಲ ಸೆಟ್ ಆಗುತ್ತೆ. ನೀನು ಈ ಕಣ್ಣಿಂದ ತಾನೇ ಲೋಕ ನೋಡ್ತಾ ಇದೀಯಾ. ನೀನು ಈ ಕಣ್ಣಿಂದ ತಾನೇ ಲೋಕ ನೋಡ್ತಾ ಇದೀಯಾ. ಈ ನೋಟಕ್ಕೂ ಮೀರಿ ತಾನೇ ಅವಳನ್ನ ಪ್ರೀತಿಸ್ತಾ ಇರೋದು. ಈ ನೋಟಕ್ಕೂ ಮೀರಿ ಅವಳನ್ನ ಪ್ರೀತಿಸುವಾಗ ಆ ಹೃದಯಕ್ಕೆ ನಿನ್ ಪ್ರೀತಿ ಅರ್ಥ ಆಗಲ್ವೇನೋ? ಇಲ್ಲ ಅಣ್ಣ, ಅವಳು ತುಂಬಾ ಓದಿದಾಳೆ. ಆದ್ರೆ ನಾನು ಹಣ, ಅಂತಸ್ತು, ಐಶ್ವರ್ಯ ಎಲ್ಲದ್ರಲ್ಲೂ ಅವಳು ಎಲ್ಲೋ ಇದ್ದಾಳೆ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಯಾವಾಗ ನೋಡಿದ್ರು ಕಂದ, ಮುದ್ದು, ಬಂಗಾರ ಅಂತ ಪ್ರೀತಿಯಿಂದ ಬೆಳೆಸಿದ್ರು. ಒಂದಿನ ದಿಢೀರಂತ ಸತ್ ಹೋಗ್ಬಿಟ್ರು. ನಾನು ಒಬ್ನೇ ನಿಂತ್ಕೊಂಡೆ. ಅವಾಗ್ಲೇ ಗೊತ್ತಾಗಿದ್ದು ನನ್ ಕಪ್ಪು, ವೇಸ್ಟು, ಸುಮಾರಾಗಿದ್ದೀನಿ ಅಂತ. ನಮ್ಮಮ್ಮ ಯಾವತ್ ನನ್ನ ಬಿಟ್ಟು ಸತ್ ಹೋದ್ರು ಅವತ್ತೇ ಎಲ್ಲ ಹೋಯ್ತು ಅಣ್ಣ. ನಾನು ತುಂಬಾ ದಿನ ಒಬ್ನೇ ನಿಂತ್ಕೊಂಡೆ. ಆಗ್ತಾನೆ ಒಂದ್ ಸುಂದರವಾಗಿರೋಳು ನನ್ನ ಕೈ ಹಿಡಿದ್ಲು. ಅವಳೇ ಅಣ್ಣ ಏಂಜಲ್. ಅಣ್ಣ, ನಾನ್ ನನ್ನ ಯೋಗ್ಯತೆ ಮೀರ್ ಆಸೆ ಪಟ್ಬಿಟ್ಟೆ. ತಪ್ಪು 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 ಎಲ್ಲ ನನ್ ತಪ್ಪು, ಎಲ್ಲ ನನ್ ತಪ್ಪು, ಎಲ್ಲ ನನ್ ತಪ್ಪು. ಅವಳನ್ನ ನನ್ನ ಕೈಯಿಂದ ಮರೆಯಕ್ಕಾಗ್ತಿಲ್ಲ ಅಣ್ಣ, ಮರೆಯಕ್ಕಾಗ್ತಿಲ್ಲ. ಸಿಗಲ್ಲ ಅಂತ ಗೊತ್ತಿದ್ರು ಬಲೂನಿಗೆ ಆಸೆ ಪಡೋ ಚಿಕ್ಕ ಹುಡುಗನ್ ತರ ಆಗೋದೆ. ನನ್ನ ಕೈಯಲ್ಲಿ ಆಗ್ತಿಲ್ಲ ಅಣ್ಣ, ಆಗ್ತಿಲ್ಲ. ಅವಳ ಹತ್ರ ಯಾಕಣ ಮಾತಾಡ್ದೆ ನಾನು? ಯಾಕಣ ಎಷ್ಟು ಕ್ಲೋಸ್ ಆದೆ? ಅವಳಿಲ್ಲ ಅಂದ್ರೆ ಸತ್ ಹೋಗೋ ತರ ಅನಿಸ್ತಾ ಇದೆ ಅಣ್ಣ, ಸತ್ ಹೋಗ್ಬೇಕು ಅನಿಸ್ತಾ ಇದೆ. ಬೆಟ್ಟದ ತುದಿನ ಹತ್ತುತ್ತಾ ಇದ್ದಾಳಲ್ವಾ, ಇವಳು ಜೀವನದ ತುದಿಯಲ್ಲೇ ಇದ್ದಾಳೆ. ಇವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ 4 ಕಾರಣಗಳೆಲ್ಲ ಇಲ್ಲ, ಒಂದೇ ಒಂದು ಕಾರಣ ಇರೋದು. ಈಗಾಗ್ಲೇ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿಂತಿದ್ದಾನಲ್ಲ ಪಾವಾಡೆ, ಅವನೇ ಕಾರಣ. ಇವಳ ಸಾವಿಗೆ ಪಾವಾಡೆ ಹೇಗ್ ಕಾರಣನೋ ಅದೇ ರೀತಿನೇ ಪಾವಾಡೆ ಸಾವಿಗೂ ಇವಳೇ ಕಾರಣ. ಏಂಜಲ್ ಮನೆಯಲ್ಲಿ ಕೆಲಸ ಮಾಡ್ತಿರೋ ಈ ಹುಡುಗಿ ಹೆಸರು ಕರಿಮಣಿ ಅಂತ. ಇವಳಿಗೂ ಪಾವಾಡೆ ಆತ್ಮಹತ್ಯೆಗೂ ಏನ್ ಸಂಬಂಧ? ತುಂಬಾನೇ ಇದೆ. ಇವಳೇ ನೋಡಿ ನಿಜವಾದ ಏಂಜಲ್. ಇಲ್ಲ, ವರ್ಚುವಲ್ ಏಂಜಲ್. ಕರಿಮಣಿ, ಲಾಕ್ ಮಾಡ್ಕೋ. ಸರಿ ಅಮ್ಮ. ಬಾಯ್, ಹುಷಾರು. ಹಾ ಸರಿ. ಹೇಗೆ ಪಾವಾಡೆ ಕಿಶೋರ್ ಅನ್ನೋ ಹೆಸರಲ್ಲಿ ಚಾಟ್ ಮಾಡ್ತಿದ್ದಾನೋ ಅದೇ ತರ ಏಂಜಲ್ ಅನ್ನೋ ಹೆಸರಲ್ಲಿ ಚಾಟ್ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಈ ಕರಿಮಣಿನೇ.
ಹಾಯ್ ಏಂಜಲ್. ಏನು ನೀನಿನ್ನ ಮಲ್ಕೊಂಡಿಲ್ವಾ? ನೀವೇ ಮಲ್ಕೊಳ್ದೇನೆ ನನಗೆ ಹೇಗೆ ನಿದ್ದೆ ಬರುತ್ತೆ ಹೇಳಿ? ಇನ್ನೂ ನಿದ್ದೆ ಬಂದಿಲ್ಲ. ನೀನ್ ಚೆನ್ನಾಗೆ ಮಾತಾಡ್ತೀಯ. ಎಲ್ಲ ನಿಮ್ ಪ್ರಭಾವ. ಆಮೇಲೆ ಆಮೇಲೆ ಏನು ಇಲ್ವಾ? ನಿಜವಾಗ್ಲೂ ಏನೂ ಇಲ್ವಾ? ನಿಜವಾಗ್ಲೂ. ಸರಿ, ನಾನು ನಿನ್ಗೆ ಒಂದ್ ಗುಡ್ ನೈಟ್ ಸಾಂಗ್ ಹೇಳ್ತೀನಿ, ನನ್ನ ನೆನೆಸ್ಕೊಂಡೇ ಮಲ್ಕೋ. ಮಲ್ಗೋವಾಗಷ್ಟೇ ಅಲ್ಲ, ಸಾಯೋವಾಗ ಕೂಡ ನಿಮ್ಮನ್ನೇ ನೆನೆಸ್ಕೊಂಡು ಸಾಕು. ಏಂಜಲ್ ಪ್ರಿಯಾ, ವಾವ್, ವಾಟ್ ಅ ಸೆಕ್ಸಿ ಗರ್ಲ್. ಹೌದು, ನಾನೇನೋ ಕೇಳಬೇಕು ಅಂತ ಇದ್ದೆ. ನೀವ್ಯಾಕೆ ವಿಡಿಯೋ ಚಾಟಿಗೆ ಬರೋದೇ ಇಲ್ಲ? ಅಯ್ಯಯ್ಯೋ, ನಾನೀಗ ಹೇಗ್ ತಪ್ಪಿಸ್ಕೊಳ್ಳೋದು? ನಾನು ಏನ್ ಹೇಳಿ? ನಾನ್ ವಿಡಿಯೋ ಚಾಟಿಗೆ ಬಂದ್ರೆ ನನ್ ಮುಖ ನೋಡಿ ನಿನಗ್ ಮಾತೇ ಮರ್ತೋಗುತ್ತೆ. ಅದ್ ಸರಿ, ನೀನ್ ಯಾಕೆ ವಿಡಿಯೋ ಚಾಟಿಗೆ ಬರಲ್ಲ? ಸೇಮ್ ರೀಸನ್. ವಿಡಿಯೋಲಿ ನೀವ್ ನನ್ನ ನೋಡಿದ್ರೆ ನನ್ ಪರ್ಸನಾಲಿಟಿಲ್ ಮುಳುಗ್ ಹೋಗಿ ನನ್ ಜೊತೆ ಮಾತಾಡೋದೇ ಇಲ್ಲ. ಏಂಜಲ್, ಕನ್ಫರ್ಮ್ ಮಾಡು, ನನ್ನ ಕನ್ಫರ್ಮ್ ಮಾಡು. ನನ್ನ ಕನ್ಫರ್ಮ್ ಮಾಡು ಏಂಜಲ್, ನನ್ನ ಕನ್ಫರ್ಮ್ ಮಾಡು, ನನ್ನ ಕನ್ಫರ್ಮ್ ಮಾಡು ಏಂಜಲ್. ಏಂಜಲ್, ನೀ ನನಗೆ ಬೇಕು. ಏಂಜಲ್, ನನಗೆ ಬೇಕು ನೀನು. ನನ್ನ ಕನ್ಫರ್ಮ್ ಮಾಡು ಏಂಜಲ್, ನನ್ನ ಕನ್ಫರ್ಮ್ ಮಾಡು. ಏನು ಚಾಟಿಗೆ ಬರಕ್ಕೆ ಇಷ್ಟ ಲೇಟ್ ಆಯ್ತು? ಅದೇನೂ ಇಲ್ಲ, ನನ್ BMW ನ ಸರ್ವಿಸ್ಗೆ ಬಿಟ್ಟಿದ್ದೆ. ಅದ್ರ ಡೆಲಿವರಿ ತಗೊಳಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೌದು, ನೀವ್ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ಅದು ಏನೂ ಇಲ್ಲ, FB ನಲ್ಲಿ ಒಬ್ಬ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡು ಅಂತ ಟಾರ್ಚರ್ ಮಾಡ್ತಿದ್ದಾನೆ. ಹೌದು, ಅವ್ನ್ ನನಗಿಂತ ಸುಂದರವಾಗಿದ್ದಾನ ಏಂಜಲ್? ನಾನು ಆ ಥರ ಯೋಚನೆನೇ ಮಾಡಿಲ್ಲ. ಏಂಜಲ್, ಏನಾಯ್ತು? ಯಾಕೆ ಅರ್ಧಕ್ಕೆ ಕಟ್ ಮಾಡ್ದೆ? ಏನಿಲ್ಲ, ಹಾಲುಕ್ ಬರ್ತಿತ್ತು. ಏನು, ಹಾಲು ಉಕ್ಕೋಯ್ತಾ? ಅದು ನಿಮ್ ತರ ಹಾಟ್ ಆಗಿದೆ ಅಂತ ಅನ್ಸುತ್ತೆ. ಏನ್ ನಗ್ತಿದ್ದೀರಾ? ಕರೆಕ್ಟಾಗಿ ಹೇಳ್ದೆ ಅಲ್ವಾ? ಎಷ್ಟ್ ದಿನ ಅಂತ ನಾವ್ ಚಾಟ್ ಮಾಡ್ತಾ ಇರೋದು? ನಾವಿಬ್ರು ನೇರವಾಗಿ ಮೀಟ್ ಮಾಡೋಣವಾ? ಅಯ್ಯಯ್ಯೋ, ಸಿಕ್ಕಾಕೊಂಡೆ ಕಣೋ. ನಾಳೆ ಸಾಯಂಕಾಲ ಜೀವ ಪಾರ್ಕ್ಗೆ ಶಾರ್ಪ್ 5 ಗಂಟೆಗೆ ಬಂದ್ಬಿಡಿ. ಸರಿ ಏಂಜಲ್, ಖಂಡಿತ ಬರ್ತೀನಿ. ಬಾಯ್. ಹೊಡೆದ್ಮೇಲೆ ಅವ್ನ್ ಮೂತಿ ನೋಡ್ಬೇಕಾಗಿತ್ತು. ತಗೋ.
ಅಕ್ಕ ರಾತ್ರಿಗೆ ಏನ್ ಮಾಡ್ತೀಯಾ? ಚಪಾತಿ ಮಾಡ್ತೀನಿ. ಹೌದಾ, ಸರಿ. ನೀನೆಲ್ಲೋ ಹೊರಗೆ ಹೋಗ್ಬೇಕು ಅಂದೆ ಅಲ್ವಾ? ಏನು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಅಮ್ಮ, ಕರಿಮಣಿ, ಏನಮ್ಮ? ನಿನ್ ಬಾಯ್ ಫ್ರೆಂಡ್ ಬರ್ತಾನ ಇಲ್ವಾ? 5:30ಗೆ ನಂಗೊಂದ್ ರೆಕಾರ್ಡಿಂಗ್ ಇದೆ, ನಾನು ಹೋಗ್ಬೇಕು. ಸ್ವಲ್ಪ ಹೊತ್ತು ಇದ್ಬಿಡಿ ಅಮ್ಮ, ಇನ್ನೇನ್ ಬಂದ್ಬಿಡ್ತಾನೆ. ಸರಿ, ಓಕೆ. ಹೇ ಕರಿಮಣಿ, ಅಮ್ಮ, ಇನ್ನು ಎಷ್ಟೊತ್ ವೇಟ್ ಮಾಡ್ಬೇಕು? ಅವ್ನ್ ಬರ್ತಾನ ಇಲ್ವಾ? ಬರ್ತಾನಮ್ಮ, ಇಲ್ ಸ್ವಲ್ಪ ನೋಡು, ಹೊತ್ತು. ಏನೋ ಲವ್ ಮ್ಯಾಟರ್ ಅಂತ ನಾನ್ ಬಂದೆ. ನಂಗ್ ರೆಕಾರ್ಡಿಂಗ್ ಬೇರೆ ಟೈಮ್ ಅಮ್ಮ, ಆಗ್ತಿದೆ, please ಅಮ್ಮ, ನಾನ್ ಸ್ವಲ್ಪ ಹೋಗ್ಲೇಬೇಕು. ಹೊತ್ತು. ಓಕೆ, ಬಾಯ್. ನನ್ಗೋಸ್ಕರ 5 ನಿಮಿಷ ಕಾಯಿರಿಮಾ, ಸ್ವಲ್ಪ ಹೊತ್ತು. ಸಾರಿ ಮಾ, ನಾ ಹೋಗ್ಲೇಬೇಕು. ನಾನ್ ನಿನ್ಗೋಸ್ಕರ ಎಷ್ಟ್ ಹೊತ್ತು ವೇಟ್ ಮಾಡ್ದೆ ಗೊತ್ತಾ? ನಾನ್ ನಿನ್ನ ನೋಡ್ಬೇಕು ಅಂತ ಆಸೆ ಪಟ್ಟ ಹಾಗೆ ನಿನಗ್ ಅನ್ನಿಸ್ಲಿಲ್ಲ ಅಲ್ವಾ? ಅಂದ್ರೆ ನಿನಗ್ ಅವ್ರೇ ಮುಖ್ಯ, ನಾನೇನು ಅಲ್ಲ ಅಲ್ವಾ ನಿಂಗೆ? ಕಿಶೋರ್, ನನ್ಗಿಂತ ನಿನಗ್ ಅವ್ರೇ ಮುಖ್ಯ ಆಗೋದ್ರು. ನಾನ್ ನಿನ್ನ ನೋಡ್ಬೇಕು ಅಂತ ಎಷ್ಟ್ ಕಾಯ್ತಿದ್ದೆ ಗೊತ್ತಾ? ನನ್ ಭಾವನೆ ನಿನಗ್ ಅರ್ಥನೇ ಆಗ್ಲಿಲ್ಲ ಅಲ್ವಾ? ಸರಿ, ಹಾಗಾದ್ರೆ ನಾಳೆ 5 ಗಂಟೆಗೆ ಅದೇ ಪಾರ್ಕ್ಗೆ ಬರ್ತೀನಿ. ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಮಾತಾಡೋದಿಲ್ಲ. ಬಾಯ್. ಸರ್, ನನಗೆ ಮತ್ತೆ ನನ್ನ ಗರ್ಲ್ ಫ್ರೆಂಡ್ಗೆ ಒಂದು 3 ದಿನದಿಂದ ಜಗಳ ಸರ್. ಅದು ನೀವು ಬಂದ್ರೆ ಸರಿ ಹೋಗ್ಬೋದು. ನಾನ್ ಬಂದೇನ್ ಮಾಡ್ಲಿ? ನೀನೇ ಮ್ಯಾನೇಜ್ ಮಾಡ್ಕೋ. ಅಯ್ಯೋ ಸರ್ ಸರ್ ಸರ್, ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ನಿಜ ಹೇಳ್ಬೇಕಂದ್ರೆ ಈ ಊರಲ್ಲಿ ನನಗೆ ಯಾರು ಗೊತ್ತಿಲ್ಲ ಸರ್. ನೀವು ಒಬ್ರೇ ಸರ್ ನನಗೆ ಗೊತ್ತಿರೋರು. ನನ್ನ ಪ್ರೀತಿನ ನೀವು ಮಾತ್ರ ಕಾಪಾಡಕ್ಕಾಗೋದು. ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ನೀವು ದಯವಿಟ್ಟು ಬರ್ಲೇಬೇಕು ಸರ್. ಬೇಕಂದ್ರೆ ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಏನ್ ಮಾಡ್ತಿದ್ಯಾ ಪವಾಡ? ವಾಟ್ ಇಸ್ ದಿಸ್? ಸರ್ ಸರ್, ಏನಾಯ್ತು ನಿನ್ಗೆ? ಯಾಕೆ ಅಳ್ತಾ ಇದೀಯಾ? ಸರ್, ಕೈ ಕಾಲಿಲ್ದೆ ಹುಟ್ಟೋದು ಮಾತ್ರ ಕಷ್ಟ ಅಲ್ಲ ಸರ್, ನಂತರ ಕಪ್ಪಾಗಿ ಹುಟ್ಟೋದು ಕಷ್ಟನೇ ಸರ್. ದೇವತೆ ತರ ಒಬ್ಳು ಹುಡುಗಿ ಬಂದಿದ್ದಾಳೆ ಸರ್. ಅವಳು ನನಗೆ ಸಿಗೋದು ಬಿಡೋದು ಎರಡು ನಿಮ್ ಕೈಯಲ್ಲಿದೆ ಸರ್. ಏ ಪವಾಡ, ಏನಾಯ್ತು ಸರ್? ಏನೋ ಇದೆಲ್ಲ? ಇದೆಲ್ಲ ನಮ್ಮೊಳಗೋಸ್ಕರ ಸರ್. ಎಲ್ಲಯ್ಯ ನಿನ್ ಹುಡುಗಿ? ಅಡ್ರೆಸ್ ಕರೆಕ್ಟಾಗಿ ಹೇಳಿದ್ಯಾ ತಾನೇ?
ಇದೇ ಜಾಗ, ಇದೇ ಬೆಂಚು, ಇದೇ ಟೈಮು ಅಂತ ನನ್ನ ಚಾಟಲ್ಲೇ ಹೇಳಿದೀನಿ. ಆಗಳಪ್ಪ, ನಿನಗ್ ಚಾಟ್ ಬೇರೆನಾ? ಸರಿ, ನಿನ್ ಲವರ್ ಎಲ್ಲಿ? ಗೊತ್ತಿಲ್ಲ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು. ನಾನು ಹೊರಗೆ ಹೋಗಿ ಅವಳನ್ನ ಕರ್ಕೊಂಡ್ ಬರ್ಲಾ? ಹೋಗ್ ಕರ್ಕೊಂಡ್ ಬಾರೋ. ನಿಮ್ ಹುಡ್ಗಿ ನೋಡಕ್ ನನ್ಗೂ ಆಸೆ ಆಗ್ತಾ ಇದೆ. ಬೇಗ ಹೋಗು. ಓಕೆ ಸರ್. ಲೋ ಪವಾಡ, ನಿಂಗೇನೋ ಬೇಕು? ಬಾಸು, ನೀವ್ ಹೇಳಿರೋ ತರ ಕಿಶೋರ್ನ ಪಾರ್ಕ್ ಅಲ್ಲಿ ಕರ್ಕೊಂಡ್ ಬಂದ್ ಕೂರ್ಸಿದೀನಿ. ಆದ್ರೆ ಏಂಜಲ್ ಇನ್ನೂ ಬಂದಿಲ್ವೇ? ಇವಾಗ ಏನ್ ಬಾಸ್ ಮಾಡೋದು? ಸರಿ ಬಾಸು, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಏಂಜಲ್, ನೀನ್ ನನಗ್ ಹೇಳ್ತಾ ಇದ್ದೆ, ನೀನೇ ಪಾರ್ಕ್ ಬರ್ಲಿಲ್ಲ. ನನ್ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಗೊತ್ತಾ? ಹೇಗೆ? ನಿನ್ನೆ ನೀನ್ ಬರ್ದೇ ಇದ್ದಾಗ ನಾನು ಎಷ್ಟು ಕಷ್ಟಪಟ್ನೋ ಅದೇ ತರ ನಿನ್ಗೂ ಕಷ್ಟ ಆಗಿರತ್ತೆ ಅಂತ ನಂಗೆ ಗೊತ್ತು. ಸರಿ ತಾನೆ? ಅದ್ ಸರಿ ಏಂಜಲ್, ನಾವ್ ಯಾವಾಗ ಮೀಟ್ ಮಾಡೋದು? ನಾವಿಬ್ರು ಭೇಟಿ ಆಗೋದು ಒಂದು ಸ್ಪೆಷಲ್ ಡೇ ಆಗಿರ್ಬೇಕು. ಅಲ್ಲಿವರೆಗೂ ನಮ್ಮ ಮಧ್ಯ ಇರೋ ಪ್ರೀತಿ ಹಿಂಗೆ ಇರ್ಲಿ ಅಂತ ಆಸೆ. ಅಲ್ಲಿವರೆಗೂ ನಾವೇನೇ ಮಾತಾಡಿದ್ರು ಚಾಟಲ್ಲೇ ಮಾತಾಡೋಣ. ಸರಿ ಏಂಜಲ್, ಹಾಗಾದ್ರೆ ನಾವಿಬ್ರು ಒಬ್ರನ್ನೊಬ್ರು ನೋಡ್ದೆ ಹಾಗೆ ಚಾಟಲ್ಲೇ ಮಾತಾಡೋಣವಾ? ಸರಿ. ಅಪ್ಪ ಸದ್ಯ. ಅದು ಬ್ರೌನಿಶ್ ಎಲ್ಲೋ ಥರ ಇದೆಯಾ? ಅದೇ ತರದ್ ಹಕ್ಕಿ ನನ್ ರೂಮ್ಗೂ ಬಂದಿತ್ತು. ಹೌದು, ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು. ನಾನೇನ್ ಕೇಳಿದ್ರೂ ಅದ್ ಹೇಗ್ ಪಟಪಟ ಅಂತ ಉತ್ತರ ಕೊಡ್ತೀಯಾ? ಐ ಮೀನ್, ಡೆಲ್ಲಿಗೆ ಒಂದು ಪ್ರಾಜೆಕ್ಟ್ಗೆ ಹೋಗಿದ್ದೆ. ಅಲ್ಲಿ ಲೋಕಲ್ ಡ್ರೈವರು ಮತ್ತೆ ನಾನು ಫ್ರೆಂಡ್ಸ್ ಆಗಿ ಅವರಿಂದ ಕಲ್ತ್ಕೊಂಡೆ. ಇದನ್ನ ನನ್ನ ಮ್ಯಾನರಿಸಮ್ ಅನ್ಕೋಬಹುದು.
ನಾನು ಇವನ್ ಕೈಯಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ನಾನು ಇವನ್ ರಿಕ್ವೆಸ್ಟ್ ನ ಡಿಲೀಟ್ ಮಾಡ್ಬಿಡ್ಲಾ? ಸಾರ್, ನೀವು ಆತರ ಪಟ್ಟು ಈ ತರ ಕಿರ್ಚುತ್ತಾ ಇದ್ರೆ ಅವಳಿಗೆ ಹೇಗ್ ಗೊತ್ತಾಗುತ್ತೆ? ನೀನೇ ಇಡಿಯಟ್. ಇದನ್ನ ಅಡ್ವಾನ್ಸ್ ಆಗಿ ಇಟ್ಕೊಂಡಿರ್ತೀನಿ. ನನಗಲ್ಲ, ಅವಳಿಗೆ ಡ್ಯೂಯೆಟ್ ಸಾಂಗು ಹಾಡಿಸ್ತೀನಿ. ನಾನು ಸತ್ತೋಗ್ತೀನಿ. ಅವಡ ಬೇಡಪ್ಪ. ಏಂಜಲ್ ಇಲ್ದೇನೆ ಕ್ಷಣಕ್ಕೂ ಸಾಯ್ತಿದ್ದೀನಿ. ಒಂದೇ ಸಲ ಸತ್ತು ಹೋಗ್ತೀನಣ್ಣ. ಬೇಡಣ, ತಡಿಬೇಡ ನನ್ನ. ನಾನು ಸತ್ತು ಹೋಗ್ತೀನಿ. ನಿತ್ಕೊಳ್ಳೆ, ನಾನು ಇವತ್ತು ನಿನ್ನ ಬಿಡೋದಿಲ್ಲ. ನಾನಿನ್ನ ಹಾಡಕ ಕರ್ದೆ. ಬಾ, ನಾನು ಎಷ್ಟು ದಿನ ಕಾದ. ಬಾ, ನಿತ್ಕೊಳ್ಳೆ. ಹಿಡ್ಕೊಳ್ಳೋ ಹೋಗಿ ಹಿಡ್ಕೊಂಡ್ರು ಅವಳನ್ನ. ಬಿಟ್ಟು ಓಡೋಗ್ತೀಯಾ? ಬಿಡೋದಿಲ್ಲ ಇವತ್ತು. ಬಾ, ಯಾರು ಬಂದು ನಿನ್ನ ಕಾಪಾಡ್ತಾರೆ ನೋಡಿ. ಮೇಡಮ್, ಮೊದಲು ಒಳಗೆ ಬನ್ನಿ ಮೇಡಮ್. ಬನ್ನಿ, ಬೇಗ ಬೇಗ ಬನ್ನಿ ಮೇಡಮ್. ಏನಾಯ್ತು ಮೇಡಮ್? ದಾರಿಲಿ ಹೋಗ್ತಾ ಹೇಳ್ತೀನಿ, ಮೊದಲಿಂದ ಬೇಗ ಹೊರಡಿ ಪ್ಲೀಸ್. ಯಾರು? ಇರಿ ಇರಿ, ಬಂದೆ. ಯಾರ್ ಬೇಕಾಗಿತ್ತು? ಏಂಜಲ್ನ ನೋಡ್ಬೇಕು. ಅವ್ರು ನಿನ್ನೆ ರೆಕಾರ್ಡಿಂಗ್ ಹೋಗಿದ್ರು, ಇನ್ನೂ ವಾಪಸ್ ಬಂದಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಏನ್ ವಿಷಯ? ಏ ಬ್ಲಾಕಿ, ಅದೆಲ್ಲ ನಿನ್ಗೆ ಯಾಕೆ? ಜಾಗ ಬಿಡು. ಕನ್ನಡಕ ಹಾಕೊಂಡು ಹೆಂಗ್ ಗುರಾಯಿಸ್ತಾ ನೋಡು. ಹೋಗೋಣ ಸರ್. KA 412277 ಗಾಡಿ ಯಾರ್ದು?
ಈ ಹುಡುಗಿಗೂ ಪವಾಡಂಗೂ ಏನ್ ಸಂಬಂಧ? ಸರ್ ನಾನು ಎಲ್ಲಾನು ಹೇಳ್ಬಿಡ್ತೀನಿ ಸರ್. ಸರ್ ಮೊದ್ಲಿಗೆ ಪವಾಡ ಮತ್ತೆ ಏಂಜಲ್ಗೆ ಕನೆಕ್ಟ್ ಮಾಡಿಸಿದ್ದೆ ನಾವೇ ಸರ್. ಪವಾಡ ತುಂಬಾ ಲವ್ ಮಾಡ್ತಾ ಇದ್ದಾನೆ ಸರ್ ಏಂಜಲ್ನ. ಸರ್ ನಂಗೆ ಇದನ್ ಬಿಟ್ಟ ಬೇರೆ ಏನು ಗೊತ್ತಿಲ್ಲ ಸರ್. ನನ್ನ ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಮೇಡಮ್, ಯಾ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ಏನು? ನಾವಿಬ್ರು ಎಷ್ಟೊಂದು ಮಾತಾಡಿದೀವಿ, ಮನಸ್ಬಿಚ್ಚಿ ನಕ್ಕಿದೀವಿ. ಯಾವಾಗ? ಅದು ಡೈರೆಕ್ಟ್ ಆಗಲ್ಲ ಮೇಡಮ್, ಎಲ್ಲ ಫೇಸ್ಬುಕ್ಕಲ್ಲಿ. ವಾಟ್? ಹೌದು ಮೇಡಮ್, ಆದರೆ ನನ್ನ ಹೆಸರಲ್ಲ ಮೇಡಮ್, ಕಿಶೋರ್ ಕುಮಾರ್ ಅನ್ನೋ ಹೆಸರಲ್ಲಿ ನಾನು ಮಾತಾಡ್ತಿದ್ದೆ. ಏನ್ ಮಾತಾಡ್ತಿದ್ದೀರಾ? ನಾನು ಇನ್ನೊಂದೇನೋ ಹೇಳಬೇಕು. ಐ ಲವ್ ಯು ಮೇಡಮ್. ಐ ಲವ್ ಯು ಮೇಡಮ್. ಏನ್ ಮಾತಾಡ್ತಿದ್ದೀರಾ ನೀವು? ಐ ಲವ್ ಯು ಮೇಡಮ್. ಗಾಡಿ ಸೈಡಿಗೆ ಹಾಕಿ, ಗಾಡಿ ನಿಲ್ಸಿ. ಐ ಲವ್ ಯು ಮೇಡಮ್. ಐ ಲವ್ ಯು ಮೇಡಮ್. ಆಗ್ತಿಲ್ಲ ಮೇಡಮ್, ನಿಂತ್ರು ಕೂತ್ರು ನಿದ್ದೆ ಮಾಡುವಾಗಲೂ ನೀವೇ ನೆನಪಾಗ್ತೀರಾ. ನೀವು ನನಗೆ ಬೇಕು ಮೇಡಮ್. ಐ ಲವ್ ಯು ಮೇಡಮ್. ನಾವಿಬ್ರು ಒಟ್ಟಿಗೆ ಬಾಳಕ್ಕಂತೂ ಆಗಲ್ಲ, ಆದ್ರೆ ಒಟ್ಟಿಗೆ ಸಾಯೋಣ ಮೇಡಮ್. ಐ ಲವ್ ಯು ಮೇಡಮ್. ಐ ಲವ್ ಯು. ಐ ಲವ್ ಯು ಮೇಡಮ್. ಐ ಲವ್ ಯು ಮೇಡಮ್. ಐ ಲವ್ ಯು. ಐ ಲವ್ ಯು ಮೇಡಮ್. ಏನಾಯ್ತು? ಮೇಕೆ ಮರಿ ಅಡ್ಡ ಬಂದ್ಬಿಡ್ತು. ನೋಡ್ಕೊಂಡು ಹೋಗ್ಬಾರ್ದಾ? ಹೇ ಬೇಬಿ ಡಾಲ್, ನೋಡ್ಕೊಂಡು ಹೋಗ್ಬಾರ್ದಾ? ನನ್ ಮುದ್ದು, ಹುಷಾರು. ನನ್ನ ಲವ್ನ ಏಂಜಲ್ಗೆ ಹೇಗೆ ಹೇಳಿ? ನನ್ನ ಕೈಯಲ್ಲಿ ಹೇಳಕ್ಕೆ ಆಗಲ್ವಾ? ಬಾ ಸತ್ಯ, ಆಡಿನ ಮರಿಗೇನೂ ಆಗಿಲ್ಲ. ಹೋಗೋಣ. ನೀವೇನು ಇನ್ನೂ ಟೆನ್ಷನ್ ಅಲ್ಲಿ ಇದ್ದೀರಾ? ಏನೂ ಇಲ್ಲ ಮೇಡಮ್. ಸರಿ, ಓಕೆ, ನೋಡ್ಕೊಂಡು ಹುಷಾರಾಗಿ ಓಡಿಸಿ. ಇನ್ನು ಸ್ವಲ್ಪ ದೂರದಲ್ಲೇ ನಮ್ಮನೆ. ಹಾಂ. ಈಗ ತಪ್ಪಿಸ್ಕೊಂಡು ಹೋಯ್ತಲ್ಲ ಆಡಿನ ಮರಿ, ಅದು ನಾನು ಒಂದೇ. ಎಂಥ ದೊಡ್ಡ ಸಮಸ್ಯೆಯಿಂದ ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ ಗೊತ್ತಾ? ಹೆಣ್ಮಕ್ಳಿಗೆ ಯಾವಾಗಲೂ ಸೆಕ್ಷುವಲ್ ಹರಾಸ್ಮೆಂಟ್ ಭಯ. ಅಂಥವ್ರಿಗೆ ಯಾರಿಗೂ ಮನುಷ್ಯತ್ವನೇ ಇರಲ್ಲ. ಬಟ್ ನಿಮ್ಮನ್ನೇ ತಗೊಳ್ಳಿ, ಯು ಆರ್ ಅ ವೆರಿ ಜೆನ್ಯುಯಿನ್ ಪರ್ಸನ್. ಇಷ್ಟು ದಿನ ಮಾತಾಡಿದ್ದೀವಿ, ಸುತ್ತಾಡಿದ್ದೀವಿ, ಆದರೆ ನೀವ್ಯಾವತ್ತೂ ನನ್ನ ತಪ್ಪಾಗಿ ನೋಡೇ ಇಲ್ಲ. ಯಾಕೋ ಗೊತ್ತಿಲ್ಲ, ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು, ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ವರ್ಷ ಇದ್ದಾಗ ಅಪ್ಪ ಅಮ್ಮ ಡಿವೋರ್ಸ್ ಮಾಡಿದ್ರು. 10 ವರ್ಷ ಇದ್ದಾಗ ಹಾಸ್ಟೆಲ್ಗೆ ಸೇರ್ಕೊಂಡೆ. ಯಾವ ಸಪೋರ್ಟು ಇಲ್ಲದೆ ಹೋರಾಡಿ ಬದುಕುವಂಥ ಕಂಡೀಷನ್ಸ್. ಇದೆಲ್ಲದನ್ನು ದಾಟಿ ಬರುವಂಥದ್ದೇ ಲವ್. ಎಸ್, ಐ ಹ್ಯಾವ್ ಫಾಲನ್ ಇನ್ ಲವ್. ಸಿಂಗರ್, ಏನಿದು ತಪ್ಪು ರೂಟಲ್ಲಿ ಬಂದಿದ್ದೀರಾ? ಇದು ಡೆಡ್ ಎಂಡ್. ಅಯ್ಯೋ ಸಾರಿ ಮೇಡಮ್. ಇದುವರೆಗೂ ಯಾರ ಹತ್ರನೂ ಈ ಲವ್ ಬಗ್ಗೆ ಮಾತಾಡಿಲ್ಲ, ಹೇಳ್ಕೊಳಕ್ಕೂ ಆಗಿಲ್ಲ. ಮನ್ಸೊಳಗಡೆ ಪ್ರೀತಿನ ಮುಚ್ಚಿಟ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ?
ಇನ್ ನನ್ನಿಂದ ಆಗ್ತಿಲ್ಲ. ಅದಕ್ಕೆ ಆರಾಮಾಗಿ ರಿಲ್ಯಾಕ್ಸ್ ಆಗಕ್ ಬಂದೆ. ಇನ್ಮೇಲೆ ನನ್ನ ಬದುಕೆ ಬದಲಾಗತ್ತೆ. ನನ್ ಹಿಂದೆನೆ ಸುತ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಒಂದ್ ನಿಮಿಷ, ಸ್ವಲ್ಪ ಸ್ಟಾಪ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಬಂದ್ಬಿಡ್ತೀನಿ. ಹಾ, ಓಕೆ ಮೇಡಮ್. ಹಲೋ, ಯಾರು? ಈ ಫೂಲ್, ನನ್ ವಾಯ್ಸ್ ಕೂಡ ಗೊತ್ತಿಲ್ವಾ? ನಾನ್ ಏಂಜಲ್ ಕಣು. ಏಂಜಲ್ಲ? ಏನ್ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ಯಾ? ಅಯ್ಯೋ, ಆಮೇಲೆ ಬಿಗ್ ಪ್ರಾಬ್ಲಮ್. ಪರ್ಸನಲ್ ಆಗಿ ಮಾತಾಡ್ಬೇಕು, ಬರ್ತ್ಯಾ? ಯಾ ಓಕೆ, ನಾನು ಎಲ್ಲಿಗೆ ಬರ್ಬೇಕು? ಈಗ ಮೊದ್ಲು ಕೊಡೈಕೆನಲ್ ಹತ್ರ ಬಾ. ಓಕೆ, ಬೇಗ ಬಂದ್ಬಿಡು. ಒಂದ್ ಸೆಕೆಂಡ್. ಐ ಮಿಸ್ ಯು ಸೋ ಮಚ್ ಕಣೆ. ಓಕೆ ಓಕೆ ಓಕೆ, ಮೊದ್ಲು ನೀನ್ ಬೇಗ ಬಾ. ಓಕೆ. ತುಂಬಾ ಇಕ್ಕಟ್ಟಾಗಿದೆ. ಏನಪ್ಪಾ ಇದು? ಏಂಜಲ್ನ ಹುಡ್ಕೊಂಡು ಮಲೇಷಿಯಾ, ಜಪಾನು ಅಂತ ಹೋಗೋದ್ ಬಿಟ್ಟು ಇವನೊಬ್ಬ ಟಾಮಿ, ಇವನೊಬ್ಬ ಡಿಕ್ಕು, ಇವನೊಬ್ಬ ಹ್ಯಾರಿ ಅನ್ನೋನ್ ಜೊತೆ ಈ ಕಾಡ್ ಪ್ರದೇಶಕ್ಕೆ ಬಂದ್ರೆ ಏನಪ್ಪಾ ಸಿಗುತ್ತೆ? ಈ ಡ್ರೈವರ್ ನೋಡಿದ್ರೆ ಚಳಿ ಅಂತ ಮೊದ್ಲೇ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ. ಇವರು ಹಿಂಗೆಲ್ಲ ಸೆಟಪ್ ಮಾಡ್ಕೊಂಡು ಬಂದಿರೋದ್ ನೋಡ್ತಾ ಇದ್ರೆ ಒಂದ್ ಲವ್ ಸಾಂಗ್ ನೆನಪಕ್ಕೆ ಬರ್ತಿದೆ. ನೀನೇ ನೀನೇ ಮಾತು ನೀನೇ ಮೌನಾನು ನೀನೇ ನನಗೆಲ್ಲ ನೀನೇ. ಏನಪ್ಪ ಇದು, ಸೀನೆ ಚೇಂಜ್ ಆಗ್ಬಿಟ್ಟಿದೆ. ಯಾರು ಮಾತಾಡ್ದೇನೆ ಫುಲ್ ಸೀರಿಯಸ್ ಆಗಿ ಕೂತ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ ಆಗ್ತಿದ್ಯಲ್ಲಪ್ಪ. ಸರ್, ಅಣ್ಣ, ಬ್ರೋ, ಗಾಡಿ ನಿಲ್ಸಿ, ದಯವಿಟ್ಟು ಗಾಡಿ ನಿಲ್ಸಿ. ನಿಮ್ ಗಾಡಿ ನಿಲ್ಸಿ, ಅರ್ಜೆಂಟ್ ಆಗ್ತಿದೆ, ಗಾಡಿ ನಿಲ್ಸ್ರೋ. ಎಷ್ಟೊತ್ತಿಂದ ತಡ್ಕೊಂಡಿದ್ದೀನಿ, ನಿಮ್ಗೇನ್ ಗೊತ್ತಾಗ್ಬೇಕು? ಅನುಭವಿಸ್ಲೋ ನನಗೆ ಗೊತ್ತು. ಹೋಗೋ ಲೂಸ್ ನನ್ ಮಗನೇ. ಅಮ್ಮಮ್ಮ, ಅಯ್ಯೋ. ಅಣ್ಣ, ಏನಪ್ಪಾ? ಜಿ ಕರಿತಿದ್ದಾರೆ. ಏಯ್, ಟ್ಯಾಂಕ್ ಫುಲ್ ಆಗಿದೆ, ಪೂರ್ತಿ ಖಾಲಿ ಆಗೋವರೆಗೂ ನಿಂತ್ಕೋ. ಇದು ಲೋಕಲ್ ಪೈಪು, ಬಿಟ್ಬಿಟ್ಟೆ ಬರುತ್ತೆ. ಅವಸರ ಮಾಡಿದ್ರೆ ಏನ್ ಮಾಡೋದು? ಏಯ್, ಹೋಗೋ, ನೆತ್ಕೊಂಬರ್ರೋ. ನಾನು ಮುಗ್ಸಾದ್ಮೇಲೆನೆ ಈ ಭೂಮಿ ತಿರ್ಗೋದು. ಅಪ್ಪ. ಅಣ್ಣ, ಏನಪ್ಪಾ? ಸಾರ್ ಕರಿತಿದ್ದಾರೆ. ಇಲ್ಲೇನ್ ಕೋತಿ ಕುಣಿತಿದ್ಯಾ? ಎಲ್ಲ ಬಂದು ನಿಂತ್ಕೋತಿರಲ್ಲ. ಲೇ, ಬಾರೋ ಬೇಗ. ಅವನು ಬಾಯಿ ಮುಚ್ಕೊಂಡಿರೋ ಕೇಳು. ಬಾರೋ ಹೋಗೋ ಅಂದ್ರೆ ನೆಲಕ್ಕೆ ಹಾಕಿ ತುಳ್ದಾಕ್ಬಿಡ್ತೀನಿ. ಹೋಗೋಣ? ಅವನಿಗೆ ಇದನ್ನು ಹೇಳ್ಬೇಡ. ಬನ್ನಿ ಹೋಗೋಣ.
ಸ್ವಲ್ಪನೂ ತಾಳ್ಮೆನೇ ಇಲ್ಲ ಅಂತಾರಪ್ಪ. ಸರ್, ಕೊಡೈಕೆನಾಲ್ಗೆ ಹೋಗೋದಕ್ಕೆ ಇನ್ನೂ ತುಂಬಾ ಲೇಟ್ ಆಗುತ್ತೆ. ಮಧ್ಯದಲ್ಲೆಲ್ಲ ಏನ್ ಮನು ಈ ರೀತಿ ಟಾರ್ಚರ್ ಕೊಡ್ತಾ ಇದೀಯಾ? ಸ್ವಲ್ಪ ರೇಡಿಯೋ ಆನ್ ಮಾಡ್ತೀರಾ? ಅವಳೆ ಅವಳೆ ಏನಾಯ್ತು ಮೇಡಮ್? ಯಾರು ಇವರೆಲ್ಲ? ಯಾಕೆ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ? ಅಯ್ಯೋ, ನಿಮ್ಗೆ ಹೇಳಿದ್ನಲ್ಲ ಅವನು ಇವನು. ಯಾವತ್ತಿದ್ರು ಗಾಡಿ ನಿಲ್ಸಿ, ಇದನ್ನೆಲ್ಲ ನಾನೇ ಫೇಸ್ ಮಾಡ್ತೀನಿ. ನನ್ ಮಾತ್ ಕೇಳಿ ಮೇಡಮ್, ಸೀಟ್ ಬೆಲ್ಟ್ ಹಾಕೊಳ್ಳಿ. ಅವನು ಬಿಡಲ್ಲ, ಫಾಲೋ ಮಾಡ್ತಾನೆ ಇರ್ತಾನೆ. ಗಾಡಿ ನಿಲ್ಸಲ್ಲ ಮೇಡಮ್, ಸೀಟ್ ಬೆಲ್ಟ್ ಹಾಕೋತೀರಾ ಇಲ್ವಾ? ಈ ಕಡೆ ಬಾ. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಜೊತೆ ಬನ್ನಿ ಮೇಡಮ್. ಅವ್ನು ದೊಡ್ಡ ಲೂಸು. ನಾನು ಹೇಳೋದು ಸ್ವಲ್ಪ ಕೇಳಿ. ಗಾಡಿ ಸೈಡ್ ಮೇಡಮ್, ನಾನು ಇರೋವರೆಗೂ ನಿಮ್ಗೆ ಏನೂ ಆಗೋದಿಲ್ಲ. ನೀವು ಧೈರ್ಯವಾಗಿರಿ. ಹೋಗು ಹೋಗು ಹೋಗು, ಬೇಗ ಹೋಗು. ಹೋಗು, ಬಿಡ್ಬೇಡ ಅವಳನ್ನ. ಹೋಗು ಹೋಗು, ಹಿಡೀರಿ. ಸಾಯಿಸ್ತೀನಿ ಕಣೆ. ಹೋಗು 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 ಹೋಗು. ಬೇಡ ಅವಳನ್ನ. ಹೋಗು ಹೋಗು ಹೋಗು, ಫಾಲೋ ಮಾಡು ಫಾಲೋ ಮಾಡು, ಬಿಡ್ಬೇಡ. ನನ್ನ ಸಾಯಿಸೋ ತನಕ ಬಿಡಲ್ಲ. ಮೇಡಮ್, ನನಗೆ ನನ್ನ ಜೀವಕ್ಕಿಂತ ನಿಮ್ ಜೀವನೇ ಮುಖ್ಯ. ನನ್ನ ಕ್ಷಮಿಸಿ ಮೇಡಮ್. ನಿನ್ನ ಸಾಯಿಸದೆ ಬಿಡಲ್ಲ ಕಣೆ. ಇವತ್ತು ನಾನು ನಿನ್ನ ಕರ್ಕೊಂಡೇ ಹೋಗ್ತೀನಿ. ಏಂಜಲ್ ಸಂತೋಷವಾಗಿರೋದೇ ನನಗೆ ಮುಖ್ಯ. ಅದಕ್ಕೋಸ್ಕರ ನಾನು ತಗೊಂಡಿರೋ ಡಿಸಿಷನ್ ತಪ್ಪೇ ಅಲ್ಲ. ಹೋಗು ಹೋಗು ಹೋಗು. I'm sorry. ಇದೆಲ್ಲ ನನ್ನಿಂದಾನೆ. I'm so sorry. ಕಿಶೋರ್, ಏನಾಯ್ತು? ಅವರೇ ನನ್ನ ಕಾಪಾಡಿದ್ದು. ಅವ್ರನ್ನ ಹೇಗಾದ್ರೂ ಕಾಪಾಡಕ್ ಹೇಳು ಕಿಶೋರ್. ಹೇಗಾದ್ರೂ ಅವ್ರನ್ನ ಉಳ್ಸಕ್ ಹೇಳು ಕಿಶೋರ್. ಪ್ಲೀಸ್ ಅವ್ರನ್ನ ಉಳ್ಸಕ್ ಹೇಳು ಕಿಶೋರ್. ಏನಾಗಲ್ಲ, ಸುಮ್ಮನೆ ಇರು. ಹೇಗಾದ್ರೂ ಕಾಪಾಡಕ್ ಹೇಳು ಕಿಶೋರ್. ಡೋಂಟ್ ವರಿ. ನಾನಿವತ್ತು ಬದುಕಿರೋದೆ ಅವರಿಂದ. ನೋ, ಹಲೋ.
ಹಲೋ ಹಲೋ, ಅಲ್ಲೇನಮ್ಮ ಮಾಡ್ತಿದ್ಯಾ? ಆ ತಿಂಡಿ ತಿನ್ನಕ್ ಬಂದಿದ್ದೀನಿ. ನೋಡಿದ್ರೆ ಗೊತ್ತಾಗಲ್ವಾ? ಸೂಸೈಡ್ ಮಾಡ್ಕೊಳಕ್ ಬಂದಿದ್ದೀನಿ. ಸೂಸೈಡ್ ಮಾಡ್ಕೊಳಕ್ ಬಂದ್ಮೇಲೆ ಎಗ್ರು ಅದ್ಯಾಕ್ ನಿಂತ್ಕೊಂಡು ಅಳ್ತಾ ಇದೀಯಾ? ಬೇಗ ಹಾರಮ್ಮ. ಇಲ್ಲಿ ನೋಡಿದ್ರೆ ತುಂಬಾ ಆಳ ಇದೆ ಸರ್, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾ ಇರು, ನಾನ್ ಮೊದ್ಲು ಹಾರ್ತೀನಿ. ಸರ್ ಸರ್ ಸರ್, ಏನು? ನೀವ್ ಬೀಳದ್ ನೋಡಿ ಭಯ ಆದ್ರೆ ನಾನ್ ಬೀಳಕ್ ಧೈರ್ಯ ಬರಲ್ಲ ಸರ್. ನಾನೇ ಫಸ್ಟ್ ಬೀಳ್ತೀನಿ. ಹಾ, ನೀನ್ ಹಾರೋದನ್ನ ನೋಡಿ ನನಗ್ ಭಯ ಆದ್ರೆ ನಾನೇ ಮೊದ್ಲು ಹಾರ್ತೀನಿ. ಸರ್, ಲೇಡೀಸ್ ತಾನೇ ಫಸ್ಟ್, ಅದಕ್ಕೆ ನಾನ್ ಬೀಳ್ತೀನಿ ಸರ್. ಆಹಾ, ನಾನೇ ಮೊದ್ಲು ಹಾರೋದು. ಸರ್ ಸರ್ ಸರ್, ನಾನ್ ಮೊದ್ಲು ಬೀಳ್ತೀನಿ ಸರ್. ಮುಹೂರ್ತ ಮೀರೋಗ್ತಾ ಇದೆ. ಮುಹೂರ್ತ ಮೀರ್ತಾ ಇದ್ಯಾ? ಏನಮ್ಮ ಹೇಳ್ತಿದ್ಯಾ? ಹೌದು ಸರ್, ನಾನೊಬ್ಬನ್ನ ಲವ್ ಮಾಡ್ತಿದ್ದೆ. ಅವನಿಗೆ ಇವತ್ತು ಮದ್ವೆ ಆಗ್ತಾ ಇದೆ. 7 ರಿಂದ 8 ಮುಹೂರ್ತ ಸರ್. ಅಲ್ಲಿ ಮದ್ವೆ ಆಗ್ತಿದ್ದಂಗೆ ನಾನಿಲ್ಲಿ ಸತ್ತೋಗ್ತೀನಿ ಸರ್. ನಿಲ್ಲಮ್ಮ ನಿಲ್ಲಮ್ಮ, ನಿಂದು ಲವ್ ಫೇಲಿಯರಾ? ಹೌದು, ಕರೆಕ್ಟು ಸರ್. ಒನ್ ಸೈಡ್ ಲವ್ ಸ್ಟೋರಿ. ನಂದು ಲವ್ ಫೇಲಿಯರ್, ನಂದು ಒನ್ ಸೈಡ್ ಲವ್. ನೀನ್ ಹೇಳೋ ತರನೇ ನನ್ ಹುಡುಗಿಗೂ ಇವತ್ತೇ ಮದ್ವೆ. ಇಬ್ಬರಿಗೂ ಒಂದೇ ಪರಿಸ್ಥಿತಿ ನೋಡ್ದ್ಯಾ? ನೀನು ಒಬ್ಳೆ ಹಾರೋದ್ ಬೇಡ, ನಾನು ಒಬ್ನೇ ಹಾರಲ್ಲ. ನಾವಿಬ್ರು ಒಟ್ಟಿಗೆ ಹಾರೋಣ್ವಾ? ಸರಿ ಸರ್. ಹಾ, ಇರು ನಾನೇ ಕೆಳಗ್ ಬರ್ತೀನಿ. ಬೇಡ ಸರ್, ನಾನೇ ಮೇಲ್ ಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನೇ ಬರ್ತೀನಿ. ಇಲ್ಲ ಸರ್, ನಾನ್ ಮೇಲ್ ಬರ್ತೀನಿ. ಸರಿ ಬಾ. ಇವಳಿಗೆಲ್ಲ ಲವ್ ಫೇಲಿಯರ್. ಈ ಮೂತಿಗೆಲ್ಲ ಲವ್ ಬೇರೆ ಕೇಡು. ಸರಿ, ಭಯ ಆಗ್ತಿದೆ ಅಂದಲ್ಲ, ಕೈ ಹಿಡ್ಕೋ. ಹೋಗಿ ಸರ್, ನಾನ್ ಕೈಯೆಲ್ಲ ಹಿಡ್ಕೊಳ್ಳಲ್ಲ. ಮುಖ ನೋಡು, ಐಶ್ವರ್ಯ ರಾಯ್ ನೆನಪು. ಸರಿ, ಕೈಯೆಲ್ಲ ಹಿಡಿಯೋದೇನ್ ಬೇಡ. ನಾನು 4 ಇಂದ 1 ವರೆಗೂ ಎಣಿಸ್ತೀನಿ. 1 ಅಂದಿದ ತಕ್ಷಣ ಹಾರ್ಬೇಕು, ಓಕೆನಾ? ಫೋರ್, 3, 2, 1. ಸರ್ ಸರ್, ಏನು? ಸರ್, ನಾನ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಸರ್. ಇಲ್ಲಿವರೆಗೂ ಬೇರೆ ಹತ್ಕೊಂಡ್ ಬಂದಿದ್ದೀನಿ. ತುಂಬಾ ಹೊಟ್ಟೆ ಹಸಿತಿದೆ ಸರ್. ಒಂದೇ ಒಂದ್ ಕಪ್ ಕಾಫಿ ಸರ್. ಒಂದೇ ಒಂದ್ ಕಪ್ ಕಾಫಿ ಕುಡಿದ್ಮೇಲೆ ಹಂಗೆ ಸತ್ತೋಗ್ಬಿಡ್ತೀನಿ ಸರ್. ಹಾಗೆ ಇಡ್ಲಿ ವಡೆ ಪೂರಿ ಸಾಂಬಾರ್ ಎಲ್ಲ ತಿನ್ಬಿಟ್ ಬಾ, ಹಾರಮ್ಮ. ಸರ್ ಪ್ಲೀಸ್ ಸರ್, ಹಸ್ಕೊಂಡ್ ಸತ್ರೆ ದೆವ್ವ ಆಗ್ತೀವಿ ಅಂತ ನಮ್ಮ ಅಜ್ಜಿ ಹೇಳ್ತಾ ಹಾ, ಇದ್ರು. ನಿಮ್ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ತಿಂಡಿ ಪೋತಿಗಳು ಅನ್ಸುತ್ತೆ, ಹಾರಮ್ಮ. ಸರ್, ಒಂದೇ ಒಂದ್ ಕಪ್ ಕಾಫಿ ಸರ್. ಅದಕ್ಕೆ ಕೆಳಗಿಂದ ಮೇಲ್ ಬಂದ? ಸುಮ್ನೆ ಕೆಳಗಿರ್ಬೋದಿತ್ತು ತಾನೆ. ಸರಿ ಬಾ, ಬಂದ್ ಸಾಯ್. ಒಳ್ಳೇದಾಯ್ತು, ಲೆಗ್ ಪೀಸು ಬಿರಿಯಾನಿ ಕೇಳಲಿಲ್ಲ. ಕೇಳಿದಿದ್ರೆ ಎಲ್ಲಿ ಹೋಗುದು? ಸರ್, ಅದೆಲ್ಲ ಕೇಳಲ್ಲ ಸರ್. ಸಿಗಲ್ಲ ಅಂತಾನೆ ಕೇಳಿಲ್ಲ ಅಲ್ವಾ? ಆತರ ಇಲ್ಲ ಸರ್. ಸರಿ, ಕಾಫಿ ಎಲ್ಲ ಕುಡ್ದಿದ್ದಾಯ್ತು ತಾನೆ, ಇವಾಗ ಹಾರೋಣ್ವಾ? ಸರಿ, ಈ ಸಲ ನಾನ್ 4 ರಿಂದ 1 ವರೆಗೂ ಎಣ್ಸಲ್ಲ. 1, 2, 3, 4 ಅಂತ ಹೇಳ್ತೀನಿ. 4 ಅಂದಿದ ತಕ್ಷಣ ಹಾರ್ಬೇಕು, ಓಕೆನಾ? ಹಾ, 1, 2, 3, 4. ಇವಾಗೇನಾಯ್ತಮ್ಮ? ಸರ್, ನಿಮ್ ಹೆಸರೇನು ಸರ್? ಹೌದು, ತುಂಬಾ ಮುಖ್ಯ ಅಲ್ವಾ? ಜನನ್ ಕರ್ಸಿ ಅಳು ಅಂತ ಹೇಳ್ತೀಯಾ? ಸುಮ್ನೆ ಹಾರಮ್ಮ. ನಿಮ್ ವಾಯ್ಸ್ ನಾನ್ ಎಲ್ಲೋ ಕೇಳ್ದಂಗ್ ಅನ್ಸುತ್ತೆ ಸರ್.
ನಿಮ್ ಹೆಸರೇನು ಅಂತ ಹೇಳಿದ್ರೆ ನಿನ್ ವಯಸ್ಸು ನಾನು ಕೇಳಿದೀನಿ ಅಂತ ಅನ್ಸುತ್ತೆ. ಅದಕ್ಕೆ ನಾನು ನಿನ್ ಹೆಸರು ಕೇಳಿದ. ಮುಹೂರ್ತ ಬೇರೆ ಮೀರ್ತಿದೆ. ಹಾರಮ್ಮ. ಸರ್ ಪ್ಲೀಸ್ ಸರ್, ಇದ್ ನನ್ ಕೊನೆ ಆಸೆ ಸರ್. ಇವಳು ಯಾಕೋ ಬಿಡೋ ತರ ಇಲ್ವಲ್ಲ. ಲೇ, ಹೆಸರು ಬದಲಾಯಿಸ್ಕೊಂಡೆ ಈ ಪರಿಸ್ಥಿತಿಗೆ ಬಂದು ನಿಂತಿದ್ಯಾ? ಹೇಳಿ ಸರ್. ಸಾಯೋವಾಗಾದ್ರೂ ನಿಜವಾದ ಹೆಸರು ಹೇಳಿ ಸಾಯೋ. ಅದು ಬಂದು ನನ್ನ ಹೆಸರು ಪಾವಡ. ಯಾಕೆ ಹಂಗ ನಗ್ತಿದ್ಯಾ? ಅದು ದೇವ್ರ ಹೆಸರು. ಸರಿ, ನಿನ್ ಹೆಸರೇನು? ಲೇ ಕರಗಮಣಿ, ಇದೆಲ್ಲ ಶುರುವಾಗಿದ್ದ ಹೆಸರಿಂದಾನೆ. ಇವತ್ತಾದ್ರೂ ನಿಜವಾದ ಹೆಸರು ಹೇಳು. ನಿನ್ನೆ ಕರಗಮಣಿ. ಈ ತರ ಹೆಸರಿಟ್ಕೊಂಡು ನಗ್ಬೋದಾ? ಹಾರಮ್ಮ. ಸರ್, ಈಗ 1ರಿಂದ 4 ಎಣಿಸ್ತೀರಾ, 4ರಿಂದ 1 ಎಣಿಸ್ತೀರಾ? 2 ಅಲ್ಲ, ABCD ಅಂತ ಹೇಳ್ತೀನಿ. D ಫಾರ್ ಡೆತ್. ಡಿ ಹೇಳಿದ ತಕ್ಷಣ ಎಗರಬೇಕು, ಸರಿನಾ? ಸರಿ ಸರಿ. B C. ಯಾಕೆ ನಗ್ತಾ ಇದೀಯಾ? ಯಾಕೆ ನಗ್ತಾ ಇದೀಯಾ? ನಿನ್ ಪ್ಲಾನ್ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹೀಗೆ ತಡಿತಾ ಬಿರಿಯಾನಿ ಕೊಡ್ಸು ಅಂತ ಅನ್ಸುತ್ತೆ. ಇಲ್ಲ ಸರ್, ಸಾಯ್ಬೇಕಾದ್ರೆ ABCD ಹೇಳ್ತಿರೋದ್ರಲ್ಲಿ ನಾವೇ ಫಸ್ಟ್ ಸರ್. ತಲೆ ತಿಂತಾ ಇದ್ದಾಳೆ. ದೊಡ್ಡ ಲೂಸ್ ಅಂತ ಅನ್ಸುತ್ತೆ ಇವಳು. ಸಾಯೋವಾಗ ಕೂಡ ನನ್ನ ಸಾಯಿಸ್ತಾ ಇದ್ದಾಳೆ. ಫಟಾಫಟ್. ಸರ್, ಈಗ ನೀವೇನ್ ಹೇಳಿದ್ರಿ? ನಾನೇನು ಹೇಳ್ದೆ? ಇವಾಗ ನೀವೇನ್ ಹೇಳಿದ್ರಿ ಸರ್? ನನಗ್ ನೆನ್ಪಿಲ್ಲ. ಈಗ ನೀವು ಫಟಾಫಟ್ ಅಂದ್ರಿ ತಾನೆ? ನೆನ್ಪಿಲ್ಲ ಅಂತ ಹೇಳಿದ್ನಲ್ಲ. ಹೇಳಿ ಸರ್, ಫಟಾಫಟ್ ಅಂದ್ರಿ ತಾನೆ? ಹೌದು ಹೇಳ್ದೆ. ಏನಿವಾಗ? ಏನಾಯ್ತು ಅದಕ್ಕೆ? ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ. ನಾನೊಬ್ಬನ್ ಲವ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ನಾನು ಅವರು ಚಾಟಿಂಗ್ ಅಲ್ಲೇ ಲವ್ ಮಾಡ್ತಾ ಇದ್ವಿ. ಅವರು ಚಾಟ್ ಮಾಡ್ತಾ ಇರ್ಬೇಕಾದ್ರೆ ಹೀಗೆ ಫಟಾಫಟ್ ಅಂತ ಹೇಳ್ತಾ ಇದ್ರು. ಈಗ ನೀವು ಫಟಾಫಟ್ ಅಂದಾಗ ನನಗ ಅವ್ರದೇ ನೆನಪು ಬಂತು ಸರ್. ಹೇಳಿ ಸರ್, ನನ್ ಕಿಶೋರ್ ಕುಮಾರ್ ಗೊತ್ತಾ ನಿಮ್ಗೆ? ಹೇಳಿ ಸರ್. ಹೇಳಿ ಸರ್, ನನ್ ಕಿಶೋರ್ ಕುಮಾರ್ ಗೊತ್ತಾ ನಿಮ್ಗೆ? ಏಂಜಲ್, 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 ನಾನೇ ಕಿಶೋರ್. ನೀನೇನಾ ನನ್ ಕಿಶೋರು? ಏಂಜಲ್, ನಾನೇ ಆ ಏಂಜಲ್. ಏನಾಗೋಯ್ತು? ನಾವಿಬ್ರು ಒಟ್ಟಿಗೆ ಸೇರಿ ಬೇಗ ಸತ್ತು ಹೋಗೋಣ. ಈ ಸಲ ನೀನೇ 1 2 3 ಅಂತ ಹೇಳು. 1 2 3. ನಿಲ್ಸು. ನಾವ್ ಯಾಕೆ ಸಾಯ್ಬೇಕು? ಯಾಕೆ ಸಾಯ್ಬೇಕು? ನೀನ್ ಲವ್ ಮಾಡಿದ ಏಂಜಲ್ ನಾನಲ್ವಲ್ಲ. ನಾನ್ ಲವ್ ಮಾಡಿದ ಕಿಶೋರ್ ನೀನಲ್ಲ. ಅದಕ್ಕೆ ಸಾಯಣ. ಇಲ್ಲ, ಅದೆಲ್ಲ ಆಗಲ್ಲ. ನೀನ್ ಬೇರೆ ಏನಾದ್ರೂ ಹೇಳು. ನೀನು ಕಪ್ಪಗೆ ಸುಮಾರಾಗಿದ್ಯಾ, ನಾನು ಸುಮಾರಾಗಿ ಕಪ್ಪಗಿದ್ದೀನಿ. ಅದಕ್ಕೆ ಅಷ್ಟೇ ತಾನೆ? ಅಷ್ಟೇ ತಾನೆ? ಯಾಕೆ ಕಪ್ಪಾಗಿದ್ರೆ ಲವ್ ಮಾಡಬಾರ್ದಾ? ಅಥವಾ ಕಪ್ಪಾಗಿರೋರು ಮದ್ವೆ ಆಗ್ಬಾರ್ದಾ? ಸರಿ, ಅದೆಲ್ಲ ಬಿಡು. ನಾವ್ ಅರ್ಧ ಗಂಟೆ ಅಲ್ಲಿ ಕೆಳಗಡೆ ಮಾತಾಡ್ತಿದ್ವಲ್ಲ, ನಾನ್ ಚೆನ್ನಾಗಿಲ್ಲ ಅಂತ ನಿನಗನ್ನಿಸ್ತಾ ಅಥವಾ ನೀನ್ ಚೆನ್ನಾಗಿಲ್ಲ ಅಂತ ನನಗನ್ನಿಸ್ತಾ? ಸಾಯೋವಾಗೂ ಕೂಡ ಮನ್ಸ್ ಬಿಚ್ಚಿ ನಕ್ಕು ಮಾತಾಡಿದೀವಿ. 40 ವರ್ಷ ಆದ್ಮೇಲೆ ಹುಡುಗರೆಲ್ಲ ಮುದುಕ್ರೆ, ಹುಡುಗಿರೆಲ್ಲ ಮುದುಕಿರೆ. ಸೌಂದರ್ಯ ಅನ್ನೋದು ಇಲ್ಲಲ್ಲ, ಇಲ್ಲಿರ್ಬೇಕು. ನಾನ್ ಬೇಕಾದ್ರೆ ನಿನ್ ಮುಖಾನ ಲವ್ ಮಾಡದೇ ಇರ್ಬೋದು, ನೀನ್ ಬೇಕಾದ್ರೆ ನನ್ ಮುಖಾನ ಲವ್ ಮಾಡದೇ ಇರ್ಬೋದು. ಆದ್ರೆ ನಾನ್ ಪ್ರೀತಿಸಿದ್ದು ನಿನ್ನೆ ತಾನೆ.
ನೀನ್ ಪ್ರೀತಿ ಮಾಡಿದ್ದು ನನ್ನೇ ತಾನೆ. ನನಗೂ ಫ್ರೆಂಡ್ಸು ಅಂತ ಯಾರು ಇಲ್ಲ. ಆದ್ರೆ ನಾನು ಅಳುವಾಗ ನನ್ನ ಜೊತೆ ಹತ್ತು, ನಗೋವಾಗ ನನ್ನ ಜೊತೆ ನಕ್ಕು, ನನಗೋಸ್ಕರ ಒಬ್ರಿದ್ದಾರೆ ಅಂತ ಎಷ್ಟು ನೆಮ್ಮದಿಯಾಗಿ ಮಲಗಿದ್ದೀನಿ ಗೊತ್ತಾ. ನಿನ್ ಜೊತೆ ಮಾತಾಡ್ಬೇಕಾದ್ರೆ ಏಂಜಲ್ ಅಂದ್ರೆ ಬೆಳ್ಳಗ್ ಸುಂದರವಾಗಿರ್ತಾಳೆ ಅನ್ನೋದ್ರ ಬದಲು ಅವಳು ನಂತರ ಕಪ್ಪಗೆ ಸುಮಾರಾಗಿರ್ತಾಳೆ. ಅವಳನ್ನ ತಪ್ಕೊಂಡು ಐ ಲವ್ ಯು ಹೇಳ್ಬೋದು ಅಂತ ಅವಾಗ ಯೋಚನೆ ಮಾಡಿದ್ದೆ. ಆದ್ರೆ ಇವಾಗ ಹೇಳ್ತಿದ್ದೀನಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇರೋ ಕೊರತೆ ನಾವು ಒಪ್ಕೊಳ್ಳೋದು ನಿಜವಾದ ಪ್ರೀತಿ ಅಂತ ಹೇಳ್ತಾರೆ. ನಿನ್ ಕೊರತೆ ಜೊತೆ ನಾನು ಒಪ್ಕೋತೀನಿ, ನನ್ನ ಕೊರತೆ ಜೊತೆ ನೀನು ಒಪ್ಕೋತೀಯ. ಒಪ್ಪಿಗೆ ಇದ್ರೆ ನನ್ನ ಕೈ ಹಿಡ್ಕೊ. ಆದ್ರೆ ಸಾಯೋದಕ್ಕಲ್ಲ, ಒಟ್ಟಿಗೆ ಬಾಳೋದಕ್ಕೆ. ನಾವಿಬ್ರು ಭೇಟಿಯಾಗೋದು ಒಂದು ಸ್ಪೆಷಲ್ ಡೇ ಆಗಿರ್ಬೇಕು. ಅಲ್ಲಿವರೆಗೂ ನಮ್ಮ ಮಧ್ಯ ಇರೋ ಪ್ರೀತಿ ಹೀಗೆ ಇರ್ಲಿ. I love you. I love you. I love you. ಈಗ ಪಾವಾಡೆ ಕರಿಮಣಿ ಇಬ್ರು ಅವರವರ ಸ್ವಂತ ಹೆಸರಲ್ಲೇ ಸ್ವತಃ ಅವರೇ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವ ಬೇಲಿನೂ ಇಲ್ದೆ, ಯಾವ ತಡೆನೂ ಇಲ್ದೇನೆ ಚಿಕ್ಕ ಪಕ್ಷಿಗಳ ತರಹ, ಚಿಟ್ಟೆಗಳ ತರಹ ಅವರು ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ.